ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಪ್ಟರ್ ನಂಬರ್ 16 ನಂಬರ್ ಸಿಸ್ಟಮ್ ಅಂತಿದೆ. ನಂಬರ್ ಸಿಸ್ಟಮ್ ಅಂತ ಬಂದಾಗ ಇವತ್ತು ನೀವು ಸ್ವಲ್ಪ ಕೋಡಿಂಗು ಡಿಕೋಡಿಂಗ್ ಅಂತ ಸ್ವಲ್ಪ ಲೆಕ್ಕ ಬರ್ತಾವಲ್ರಿ, ಅಂಥ ಟೈಮಲ್ಲಿ ನೀವು ಈ ಒಂದು ನಂಬರ್ ಸಿಸ್ಟಮ್ ಕಲಿಬೇಕು. ನೆನಪಿರಲಿ, ಇವತ್ತು ನಂಬರ್ ಸಿಸ್ಟಮ್ ಅಂತ ಬಂದಾಗ ಇವತ್ತು ನೀವು ಏನಪ್ಪ ನಿಮ್ಮ ಒಂದು ಮೊಬೈಲಲ್ಲಿ OTP ಪಾಸ್ವರ್ಡು ಮತ್ತು ಏನಪ್ಪ ವೆರಿಫಿಕೇಷನ್ ಕೋಡು, ಅದೇ ಥರನಾಗಿ ಏನಪ್ಪ ಸ್ಕ್ಯಾಚಸ್ ಕಾರ್ಡು, ಆಫರ್ ಕೋಡು ಇವೆಲ್ಲ ಬರ್ತಾವೆ ನೋಡ್ರಿ. ಅವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಈ ಒಂದು ನಂಬರ್ ಸಿಸ್ಟಮ್ ಮುಖಾಂತರ ಅವೆಲ್ಲ ಕೆಲಸ ಮಾಡ್ತಾವೆ. ATM ಅಂತ ಬಂದಾಗ ಅಷ್ಟು ಕರೆಕ್ಟಾಗಿ ಕೆಲಸ ಹೆಂಗೆ ಮಾಡ್ತಾರೆ, ATM ಅಲ್ಲಿ 16 ನಂಬರ್ ಹೊಡೆದಾಗ ಅದು ಇದೇ ಕಾರ್ಡ್ ಅಂತ ಹೆಂಗೆ ಫೈಂಡ್ ಔಟ್ ಮಾಡುತ್ತೆ, ಅದೇ ಥರ ATM ಅಲ್ಲಿ ಒಂದು 4 ನಂಬರ್ ಹೊಡೆದ ತಕ್ಷಣ ಇದು ಮಾಸ್ಟರು, ವೀಸಾ, ರೂಪೆ ಅಂತ ಹೆಂಗೆ ಬರುತ್ತೆ, ಈ ಥರ ಒಂದು ಕೋಡಿಂಗ್ ಸಿಸ್ಟಮ್ ಇರ್ತಾರೆ. ಆ ಕೋಡಿಂಗ್ ಸಿಸ್ಟಮ್ ಮುಖಾಂತರ ಇವತ್ತೇನಪ್ಪ ನಿಮ್ಮ ಮೊಬೈಲಿರುವಂತಹ ಪ್ರತಿಯೊಂದು ಏನಪ್ಪ ಈ ಒಂದು ವೆಬ್ಸೈಟಲ್ಲಿ ಲಿಂಕ್ಸ್ ಆಗಿರಲಿ, ಇಲ್ಲಂತಿಕ್ರಿ ಅಲ್ಲಿ ಬರುವಂಥ ಆಫರ್ ಕೋಡು, OTP ಪಾಸ್ವರ್ಡ್ ಇವೆಲ್ಲ ಏನಪ್ಪ ಇದೇ ಒಂದು ನಂಬರ್ ಸಿಸ್ಟಮ್ನಿಂದ ಏನಪ್ಪ ಅಲ್ಲಿ ಕೋಡ್ಗಳನ್ನ ಜನ್ರೇಟ್ ಮಾಡ್ತಾರೆ. ಹಾಗಾದ್ರೆ ಇವಾಗ ಅದು ಹೆಂಗೆ ಕೆಲಸ ಮಾಡುತ್ತಂತ ಅದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ ಅಂತ. ನೆನಪಲ್ಲಿ ನಂಬರ್ ಸಿಸ್ಟಮ್ ಅಂತ ಬಂದಾಗ ಒಟ್ಟು 2 ಟೈಪ್ಸ್ ಇದೆ. ಒಂದು ಪೊಸಿಷನಲ್, ಇನ್ನೊಂದು ಏನಪ್ಪ ನಾನ್ ಪೊಸಿಷನಲ್ ಅಂತಾರೆ. ಇವಾಗ ಪೊಸಿಷನಲ್ಗೂ ನಾನ್ ಪೊಸಿಷನಲ್ಗೆ ಇರುವಂಥ ವ್ಯತ್ಯಾಸ ನೋಡ್ತಾ ಹೋದರೆ, ಪೊಸಿಷನ್ ಅಂತ ಬಂದಾಗ ಇವತ್ತು ABCD ಮತ್ತು 0 to 9 ಇವೆಲ್ಲ ಪೊಸಿಷನ್. ಅದೇ ಇನ್ನೊಂದು ನಾನ್ ಪೊಸಿಷನ್ ಬಂದಾಗ ರೋಮನ್ ಸಂಖ್ಯೆ ಅಂತ ಬಂದಾಗ ಇವುಗಳು ಏನಪ್ಪ ಸ್ಥಾನಮಾನ ಇಲ್ಲ ಇವತ್ತೇನಪ್ಪ. ಸೊ ಇವತ್ತು ರೋಮನ್ ಸಂಖ್ಯೆ ಅಂದಾಗ ಈ ಥರ I ಅಂದ್ರೆ 1, ಓಕೆನಾ, V ಅಂದರೆ ಅಂದ ತಕ್ಷಣ 5, ಎತ್ತಗ X ಈ ಥರ ಮಾಡ್ತಾರೆ ನೋಡ್ರಿ. ಅದ್ರಗೋಸ್ಕರ ಇವು ನಾನ್ ಪೊಸಿಷನ್ ಅಂತಾರೆ. ಇವಾಗ ನಾವೇನಪ್ಪ ಈ ಒಂದು ಪೊಸಿಷನ್ ಏನಪ್ಪ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪೊಸಿಷನ್ ನಂಬರ್ಸ್ ಅಂತ ಬಂದಾಗ A to Z 0 to 9 ಇವ್ರಿಗೆ ಏನಪ್ಪ ಪೊಸಿಷನ್ ಇದೆ, ಓಕೆನಾ. ಹಾಗಾದ್ರೆ ಇವಾಗ ಈ ಒಂದು ಪೊಸಿಷನ್ ನಂಬರ್ ಸಿಸ್ಟಮ್ದಲ್ಲಿ ಒಟ್ಟು 4 ಟೈಪ್ಸ್ ಇದ್ದಾರೆ, ಓಕೆನಾ. ಎಕ್ಸಾಮಲ್ಲಿ ಏನಪ್ಪ ಇವ್ರ ಮೇಲೆ ಸ್ವಲ್ಪ ಲೆಕ್ಕ ಕೇಳ್ತಿದ್ದಾರೆ. ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ IP ಅಂತ ಬರುತ್ತೆ, IP ಅಡ್ರೆಸ್ ಗೊತ್ತಲ್ರಿ. IP ಅಡ್ರೆಸ್ ಅಂತ ಬಂದಾಗ ಅದು ಹೆಂಗೆ ಕೆಲಸ ಮಾಡುತ್ತೆ, ಅಲ್ಲಿ ಕೋಡಿಂಗ್ ಸಿಸ್ಟಮ್ ಹೆಂಗೆ ಮಾಡ್ತಾರೆ ಎಲ್ಲ ಇವತ್ತು ಡಿಸ್ಕಸ್ ಮಾಡೋಂಥ. ಸೊ ಇವಾಗ ಏನಪ್ಪ ಇಲ್ಲಿ ಒಟ್ಟು 4 ನಂಬರ್ ಸಿಸ್ಟಮ್ ಇದೆ. ಯಾವ್ದು ಇದು ಪೊಸಿಷನಲ್ ಅಂತ ಬಂದಾಗ ಫಸ್ಟ್ ಒನ್ ಬರ್ತಾರೆ ಡೆಸಿಮಲ್ ಬಂದಾಗ 0 to 9 ತನಕ ಇದು ನಂಬರ್ಸ್, ಓಕೆನಾ. ಇದರ ಒಂದು ಬೇಸ್ ಏನಂತಂದ್ರೆ 10 ಅಂತ ಹೇಳ್ತಾರೆ, ಓಕೆನಾ. 10 ಅಂತ ಬಂದಾಗ ಇವತ್ತೇನಪ್ಪ 0 to 9 ಒಟ್ಟು ನಂಬರ್ಗಳ ಸಂಖ್ಯೆ ಅಷ್ಟು 10, ಅದ್ರಗೋಸ್ಕರ ಬೇಸ್ ಎಂಟ್ರಿ 10. ನೆಕ್ಸ್ಟ್ ಬೈನರಿ ಅಂತ ಬಂದಾಗ 2 ಇದೆ ಬೇಸ್. ಯಾಕೆ 2 ಅಂದಾಗ ಇಲ್ಲಿ 0 ಮತ್ತು 1 ಬಿಟ್ಟರೆ ಏನಿಲ್ಲ. ನೆಕ್ಸ್ಟ್ ಅಕ್ಟಲ್ ಬಂದಾಗ ಏನ್ರಿ ಇಲ್ಲಿ 8 ಇದಾವೆ. 8 ಅಂದಾಗ ಏನ್ರಿ 0 to 7 ಇದಾವೆ, ಅದ್ರಗೋಸ್ಕರ ಇದರ ಒಂದು ಬೇಸ್ ಏನ್ರಿ 8. ಎಕ್ಸಾಡೆಸಿಮಲ್ ಬಂದಾಗ ಇಲ್ಲಿ ಒಟ್ಟು ಸಂಖ್ಯೆಗಳು 16 ಇದಾವೆ. 0 to 9 ಮತ್ತು A F ಒಟ್ಟು ಎಷ್ಟು ಇದೆ ರೀ 16 ಇದೆ, ಅದ್ರಗೋಸ್ಕರ ಒಂದು ಬೇಸ್ ಏನ್ರಿ 16. ಇವತ್ತು ಲೆಕ್ಕ ಮಾಡ್ಬೇಕಿದ್ರ ಮೇಲೆ, ಓಕೆನಾ. ಲೆಕ್ಕ ಅಂತ ಬಂದಾಗ ಯಾವ ಥರ ಬಂದ ನೆನಪಲ್ಲಿ ಇವತ್ತು ನಮ್ಗೆ ಅರ್ಥ ಆಗುವಂಥದ್ದು ನಂಬರ್ಸ್ ಯಾವಂತಿಕರಿ 0 to 9 ಇದು ನಮ್ಗೆ ಅರ್ಥ ಆಗುತ್ತೆ. ಬಟ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಯಾವ್ದು ರೀ 0 ಮತ್ತು 1. ಬಟ್ ಕೋಡಿಂಗ್ ಡಿಕೋಡಿಂಗ್ ಒಂದು ಬಂದಾಗ ಅಕ್ಟಲು ಮತ್ತು ಎಕ್ಸಾಡೆಸಿಮಲ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತಿಕರಿ, ಹಿಂದುಗಡೆ ಈ ಒಂದು ಟಾಟಾ ಡೊಕೊಮೊ, BSNL ರೀಚಾರ್ಜ್ ಕಾರ್ಡ್ ಬರ್ತದೆ, ಏರ್ಟೆಲ್ ಅಂಥ ಟೈಮಲ್ಲಿ ಅಲ್ಲಿ ಕರೆಕ್ಟಾಗಿ ನಂಬರ್ ಹೊಡೆದಾಗ ಮಾತ್ರ ಏನಪ್ಪ ಅಲ್ಲಿ 10 ರೂಪಾಯಿ 20 ರೂಪಾಯಿ ರೀಚಾರ್ಜ್ ಆಗ್ತದೆ. ಒಂದು ನಂಬರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಂತಿಕ್ರಿ ಅಲ್ಲಿ ರೀಚಾರ್ಜ್ ಆಗಲ್ಲ, ತಪ್ಪಿದೆ ಅಂತ ಅಷ್ಟು ಕರೆಕ್ಟಾಗಿ ಅದೇ ನಂಬರ್ ಹೊಡೆದಾಗ ಹೆಂಗೆ ರೀಚಾರ್ಜ್ ಆಗುತ್ತೆ. ಅಲ್ಲಿ ಇದೇ ಥರ ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾರೆ. ಯಾವ ಥರ ಅಂತಿಕೋರಿ, ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ 32 ನಂಬರ್ ಕಂಡ್ರೆ ಅಲ್ಲಿ ನಂಬರ್ 64, ಇಲ್ಲ ಇನ್ನೂ ಸ್ವಲ್ಪ ಹೈ ಲೆವೆಲ್ ಮಾಡೋದಂತಿಕ್ರೆ ಎಕ್ಸಾಡೆಸಿಮಲ್ ಮಾಡಿದ್ರೆ 52, ಈ ಥರ ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾರೆ. ಅಂದರೆ ನಿಮ್ಗೊಂದು ನಂಬರ್ ಕಾಣುತ್ತೆ, ಅಲ್ಲಿ ಇನ್ನೊಂದು ನಂಬರ್ ಕಾಣುತ್ತೆ, ಓಕೆನಾ. ಇದಕ್ಕೆ ಕೋಡಿಂಗ್ ಡಿಕೋಡಿಂಗ್ ಅಂತಾರೆ. ಅದು ಹೆಂಗೆ ಮಾಡ್ತಾರೆ ಸ್ವಲ್ಪ ಇವಾಗ ಡಿಸ್ಕಷನ್ ಮಾಡೋಂಥ. ಹಾಗಾದ್ರೆ ಇವಾಗ ನೀವು ಇಲ್ಲಿ 2 ಮೆಥಡ್ ಮಾಡಿ, ಮುಖ್ಯವಾಗಿ ಒಂದು ಭಾಗಾಕಾರ, ಇನ್ನೊಂದು ಗುಣಾಕಾರ. ಸೊ ಭಾಗಾಕಾರಕ್ಕೂ ಗುಣಾಕಾರಕ್ಕೂ ಇರೋ ವ್ಯತ್ಯಾಸ ನೋಡ್ತಾ ಹೋದ್ರೆ ಫಸ್ಟ್ ಆಫ್ ಆಲ್ ನೆನಪಿರಲಿ, ಇವತ್ತು ಭಾಗಾಕಾರ ಅಂತ ಬಂದಾಗ ಜಸ್ಟ್ ಈ ಥರ ಭಾಗ ಮಾಡಿರಿ. ಅದೇ ಗುಣಾಕಾರ ಅಂದಾಗ ಏನು ಮಾಡಿದ್ರೆ ಸ್ಟಾರ್ ತೊಗೊಳ್ರಿ. ಅಂಥ ಟೈಮಲ್ಲಿ ಇವಾಗ ಭಾಗಾಕಾರ ಅಂತ ಬಂದಾಗ ಹೆಂಗಿರುತ್ತೆ ಗೊತ್ತಾ, ಫಸ್ಟ್ ಏನಪ್ಪಾರ ಡೆಸಿಮಲ್ ಇರುತ್ತೆ ವರ್ಡ್, ಆಮೇಲೆ ಏನಪ್ಪಾರ ಬೈನರಿ ಇರುತ್ತೆ, ಮತ್ತು ಡೆಸಿಮಲಿಂದ ಅಕ್ಟಲ್ ಇರುತ್ತೆ, ಡೆಸಿಮಲಿಂದ ಎಕ್ಸಾಡೆಸಿಮಲ್, ಇದು ಭಾಗಾಕಾರ. ಅದೇ ಥರ ಗುಣಾಕಾರ ಹೆಂಗಿರುತ್ತೆ ಗೊತ್ತಾ, ಫಸ್ಟ್ ಬೈನರಿ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ, ಆಮೇಲೆ ಮತ್ತೆ ಫಸ್ಟ್ ಏನಪ್ಪಾರ ಅಕ್ಟಲ್ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ, ಆಮೇಲೆ ಎಕ್ಸಾಡೆಸಿಮಲ್ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ. ಅಂದರೆ ಇವತ್ತು ಗುಣಾಕಾರ ಅಂತ ಬಂದಾಗ ನೆನಪಲ್ಲಿ ಲಾಸ್ಟ್ ಡೆಸಿಮಲ್ ಬಂದರೆ ಗುಣಾಕಾರ ತಿಳ್ಕೊಡ್ರಿ, ಫಸ್ಟು ಡೆಸಿಮಲ್ ಬಂದರೆ ಭಾಗಾಕಾರ. ಎರಡು ಮೆಥಡ್ ಮೇನಾಗಿ ಅರ್ಥ ಮಾಡ್ಕೊಡ್ರಿ, ಒಂದು ಗುಣಾಕಾರ ಮೆಥಡ್, ಇನ್ನೊಂದು ಭಾಗಾಕಾರ ಮೆಥಡ್. ಸೊ ಇವಾಗ ಗುಣಾಕಾರಕ್ಕೂ ಭಾಗಾಕಾರ ಅಂತ ಬಂದಾಗ ನೆನಪಲ್ಲಿ, ಸೊ ಇಲ್ಲಿ ಬೈನರಿ ಬಂದಾಗ 2 ತೊಗೊಳ್ರಿ, ಅಕ್ಟಲ್ ಬಂದರೆ 8 ತೊಗೊಳ್ರಿ, ಎಕ್ಸಾಡೆಸಿಮಲ್ ಬಂತು ಅಂದರೆ 16 ತೊಗೊಳ್ರಿ, ಓಕೆನಾ. ಮೇನಾಗಿ ಇವೆರಡನ್ನ ನೀವು ಅರ್ಥ ಮಾಡ್ಕೊಡ್ರಿ, ಓಕೆನಾ. ಇದು ಗುಣಾಕಾರ ಬರಲಿ, ಇದು ಭಾಗಾಕಾರ ಬರಲಿ, ಬೈನರಿ ಬಂದಾಗ 2, ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ ಅಂದರೆ 16 ತೊಗೋಬೇಕು, ಓಕೆನಾ. ಅರ್ಥ ಆಗ್ತಾನೆ ನಾ ಹೇಳೋದು. ಅದಾದಮೇಲೆ ಇವಾಗ ಏನಪ್ಪಾರ ಈ ಒಂದು ಗುಣಾಕಾರ ಭಾಗಾಕಾರದಲ್ಲಿ ಫಸ್ಟ್ ಮಾಡೋಣ ನಾವು ಭಾಗಾಕಾರ ಮೆಥಡ್. ಭಾಗಾಕಾರ ಬಂದಾಗ ಏನು ಮಾಡ್ಬೇಕ್ರಿ, ಫಸ್ಟ್ ಡೆಸಿಮಲ್ ಇರುತ್ತೆ, ಓಕೆನಾ. ಸೊ ಡೆಸಿಮಲಿಂದ ಬೈನರಿ, ಡೆಸಿಮಲಿಂದ ಏನಪ್ಪಾರ ಅಕ್ಟಲ್, ಡೆಸಿಮಲಿಂದ ಎಕ್ಸಾಡೆಸಿಮಲ್, ಈ ಥರ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ, ಡೆಸಿಮಲಿಂದ ಬೈನರಿ ಅಂತ ಹೇಳೋಣ. ಇವಾಗ ಡೆಸಿಮಲಿಂದ ಬೈನರಿ ಬಂದಾಗ ಬೈನರಿಂದಾಗ 2, ಅಕ್ಟಲ್ 8, ಎಕ್ಸಾಡೆಸಿಮಲ್ 16, ಇವು ಬೇಸಸ್. ಯಾಕಂತಿಕರಿ ಬೈನರಿ ಅಂದಾಗ ಒಟ್ಟು ಸಂಖ್ಯೆ ಮೊತ್ತ 2 ಇದೆ, ಅಕ್ಟಲ್ ಬಂದಾಗ 8 ಇದೆ,
ಹೆಕ್ಸಾಡೆಸಿಮಲ್ ಎಷ್ಟು ಇದಾವೆ 16 ಇದಾವೆ. ಅರ್ಥ ಆಗ್ತದೇನಾ? ಇವಾಗ ಬೈನರಿ ಟು ಡೆಸಿಮಲ್ ಅಂತ ಬಂದಾಗ ಸೊ ಇವತ್ತು ಒಂದು ನಂಬರ್ ಕೊಡ್ತಾನೆ 32, ಇದನ್ನು ಏನ್ ಮಾಡ್ರಿ ಡೆಸಿಮಲ್ ನಿಂದ ಬೈನರಿಗೆ ಪರಿವರ್ತಿಸಿ. ಬೇಕಾದ್ರೆ ಕ್ವಶನ್ ಬರ್ಕೊಡ್ರಿ 32 ಇದನ್ನು ಡೆಸಿಮಲ್ ನಿಂದ ಬೈನರಿಗೆ ಪರಿವರ್ತಿಸಿ. ಇವಾಗ ಇದನ್ನ ಏನ್ ಮಾಡ್ಬೇಕ್ರಿ ಭಾಗಾಕಾರ ಮಾಡ್ಬೇಕು. ಹೆಂಗ್ ಭಾಗಾಕಾರ ಮಾಡ್ಬೇಕು ಅಂದಾಗ 2 ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕು. ಅಕ್ಟಲ್ ಬಂದ್ರೆ 8, ಹೆಕ್ಸಾಡೆಸಿಮಲ್ 16. ಇವಾಗ 2ರಿಂದ ಭಾಗಾಕಾರ ಮಾಡಿ 2 ಎಷ್ಟು ಹೋಗುತ್ತೆ ರೀ 2 16 32 ಶೇಷ ಏನ್ರಿ 0. ನೆಕ್ಸ್ಟ್ 2 8 16 ಶೇಷ 0. 2 4 8 ಶೇಷ 0. 2 2 ಶೇಷ 0. 2 1 ಶೇಷ 0. ಓಕೆನಾ? ಸೊ ಇಲ್ಲಿ ಉಳಿದ್ರೆ ಏನಪ್ಪ 1 ಉಳಿತದೆ, ಉಳಿದ್ರೆ ಶೇಷ 0 ಇದ್ರೆ 0. ಇಲ್ಲಿ ಏನಪ್ಪ ನೀವು ಸಿಂಪಲ್ ಆಗಿ 2 16 32 ಶೇಷ 0. ಓಕೆನಾ? 2 8 16 ಶೇಷ 0. ಇಲ್ಲಿ ಏನು ಉಳಿದಿಲ್ಲ, ಅವ್ರಿಗೋಸ್ಕರ 0 ತೊಗೊಂಡ್ಬಿಟ್ರೆ ಅಷ್ಟೇ. 2 4 8 ಶೇಷ 0. 2 7 4 2 1 2. ಓಕೆನಾ? ಇವಾಗ ಇದನ್ನೇನು ಮಾಡ್ಕೊಂಡು ರಿವರ್ಸ್ ತೊಗೊಂಡ್ಬಿಡ್ರಿ. ಓಕೆನಾ? ಸೊ ರಿವರ್ಸ್ ಅಂತ ಬಂದಾಗ 1 ಪಕ್ಕದಲ್ಲಿ 5 0. ಇವತ್ತು ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಆದರೆ 0 ಮತ್ತು 1. ಇವತ್ತು 32 ನಿಮ್ಗೆ ಅರ್ಥ ಆದರೆ ಕಂಪ್ಯೂಟರ್ಗೆ ಹೆಂಗೆ ಅರ್ಥ ಇದೆ 1 ಪಕ್ಕದಲ್ಲಿ 5 0. ಓಕೆನಾ? ಅದ್ರಿಗೋಸ್ಕರ ನೆನಪಲ್ಲಿ ಇವತ್ತು ಇದನ್ನು ನಂಬರ್ ಸಿಸ್ಟಮ್ ಅಂತಾರೆ. ಈ ನಂಬರ್ ಸಿಸ್ಟಮ್ ಅಂತ ಬಂದಾಗ ನಿಮಗೆ 32 ಅಂತ ಹಿಂಗೆ ಗೊತ್ತಾದರೆ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಆದರೆ ಬೈನರಿ ಭಾಷೆ. ಸೊ ನೆನಪಲ್ಲಿ ಲೋ ಲೆವೆಲು ಹೈ ಲೆವೆಲ್ ಅಂತ ಬಂದಾಗ ಲೋ ಲೆವೆಲ್ದಲ್ಲಿ ಏನಪ್ಪ ಸೊ ಒಂದು ಮಷೀನು ಇನ್ನೊಂದು ಅಸೆಂಬ್ಲಿ ಇದೆ. ಈ ಒಂದು ಮಷೀನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದು ಅರ್ಥ ಮಾಡ್ಕೋದೇನ್ರಿ 32 ಅಂತ ಕೊಟ್ಟಾಗಿದ್ದು 1 ಪಕ್ಕದಲ್ಲಿ 5 0 ಅರ್ಥ ಮಾಡ್ಕೊಳ್ತೆ. ಇದೇನಪ್ಪ ಮಷೀನ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಇದನ್ನು ತಯಾರು ಮಾಡೋದು ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಈ ಒಂದು ಮೌಸ್ ಆಗಿರಲಿ, ಈ ಒಂದು ಮೈಕ್ ಆಗಿರಲಿ, ಮತ್ತು ನಿಮ್ಮ ಒಂದು ಮೊಬೈಲ್ ಆಗಿರಲಿ, ಅವೆಲ್ಲ ತಯಾರಾದು ಮಷಿನ್ ಲ್ಯಾಂಗ್ವೇಜ್ ತಯಾರಾಗ್ತಾರೆ. ಅಂಥ ಟೈಮಲ್ಲಿ ಏನಪ್ಪ ಇವತ್ತು ಆ ಟೆಕ್ನಾಲಜಮಲ್ಲಿ ಇನ್ನೂ ಇಲ್ಲ. ಯಾಕಂತಿಕರೆ ಇವತ್ತೆಲ್ಲದು ಚೈನಾ ಮತ್ತು ಅಮೇರಿಕಾ ಬೇರೆ ದೇಶದಲ್ಲಿ ಇದೆ. ಇವತ್ತು ನಮ್ಮಲ್ಲಿ ಅವರು ಬಂದು ಕಂಪ್ನಿ ಹಾಕಿ ತಯಾರು ಮಾಡ್ತಾಯಿದ್ದಾರೆ. ಒಟ್ಟು ನಮ್ಮ ಒಂದು ಇಂಡಿಯಾ ಸ್ವತಃ ಟೆಕ್ನಾಲಜಿ ಅಂತ ಬಂದಾಗ DRDO, ಇಸ್ರೋ ಅಲ್ಲಿದೆ. ಬಟ್ ಮೊಬೈಲಲ್ಲಿ ಇನ್ನೂ ಕಡಿಮೆ ಇದೆ, ಇನ್ನೂ ಆಗಬೇಕಾಗಿದೆ. ಓಕೆನಾ? ಅದ್ರಿಗೋಸ್ಕರ ನೆನಪಲ್ಲಿ ಇವತ್ತು ಕಂಪ್ಯೂಟರ್ ಅರ್ಥ ಒಂದು ಭಾಷೆ ಆದ್ರಿ ಬೈನರಿ ಭಾಷೆ. ಬೈನರಿ ಭಾಷೆ ಅಂದಾಗ 0 ಮತ್ತು 1 ಬಿಟ್ಟರೆ ಏನಿರಲ್ಲ. ಅಂಥ ಟೈಮ್ 32 ನೀವು ಹಿಂಗೆ ಕೊಟ್ಟಾಗ ಅದು ಹಿಂಗೆ ಅರ್ಥ ಮಾಡ್ಕೊಳ್ತೆ. ಓಕೆನಾ? ಇನ್ನೊಂದು ಲೆಕ್ಕ ಕೊಡೋಣ. 28 ಅಂತಿದೆ. ಸೊ ಕ್ವಶನ್ ಕೊಡ್ತಾನ 28 ಇದನ್ನು ಡೆಸಿಮಲ್ಲಿಂದ ಬೈನರಿಗೆ ಪರಿವರ್ತಿಸಿ. ಫಸ್ಟ್ ಡೆಸಿಮಲ್ ಇದ್ದರೆ ಭಾಗಾಕಾರ. ಓಕೆನಾ? ಇವಾಗ 2 ಮಾಡ್ಬೇಕು ನೀವು. ಬೈನರಿ ಬಂದಾಗ 2 ತಗೋಬೇಕು. 2 ಎಷ್ಟು ಹೋಗುತ್ತೆ ರೀ 2 1 2 2 4 8 ಶೇಷ 0. ನೆಕ್ಸ್ಟ್ 2 7 14 ಶೇಷ ಏನು ಉಳಿದಿಲ್ಲ. ನೆನಪಲ್ಲಿ ಭಾಳ ಜನ 1 ಹಾಕ್ಕೊಂತಾರೆ. ನೆಕ್ಸ್ಟ್ ಬಂದಾಗ ಉಳಿತೈತೆ 2 3 6 ಶೇಷ 1. 2 1 2 ಶೇಷ 1. ಓಕೆನಾ? ಇಷ್ಟೇ ಸಿಂಪಲ್. ಸೊ ಇನ್ನೂ ಕೆಲವು ಜನಕ್ಕೆ ಗೊತ್ತಾಗಿಲ್ಲ ಅಂತ ಸಿಂಪಲ್ ಆಗಿ 28 ಅರ್ಧಷ್ಟು 14, 14 ಅರ್ಧ 7. ಓಕೆನಾ? ನೆಕ್ಸ್ಟ್ 7 ಹೋಗಲ್ಲ. ಇವಾಗ ಈ 1 ಇಲ್ಲಿ ತೊಗೊಂಬಿಡ್ರಿ 6 ಆಗುತ್ತೆ. 7ರಲ್ಲಿ 1 ಕದಷ್ಟು 6, 6ದಲ್ಲಿ ಅರ್ಧ 3. ಓಕೆನಾ? ನೆಕ್ಸ್ಟ್ 3 ಹೋಗಲ್ಲ. ಯಾವಾಗಲೂ 1 3 1 3 5 7 9 ಈ ಥರ ನಂಬರ್ ಬಂದಾಗ ಶೇಷ ಒಂದೇ ಹೋಗ್ತೈತೆ. ಅದೇ 0 2 4 6 8 ಬಂದಾಗ ಏನು ಉಳಿಯಲ್ಲ, 0 ಇರುತ್ತೆ. ಓಕೆನಾ? ಇಲ್ಲಿ ಉಳಿದ್ರು ಒಂದೇ ಒಂದು ಉಳಿತೈತೆ. ಅಂಥ ಟೈಮಲ್ಲಿ ಇಲ್ಲಿ 3 ಬಂದಿದೆ. ಬೆಸ್ಟ್ ಸಂಖ್ಯೆ ಸಮ ಸಂಖ್ಯೆ ಅಂತಾರೆ, ಇವೆನ್ ನಂಬರ್ಸ್ ಆಡ್ ನಂಬರ್ಸ್ ಅಂತಾರೆ. ಅಂಥ ಟೈಮಲ್ಲಿ ಇವಾಗ ಇಲ್ಲಿ 3 ಅಂತಿದೆ. ಓಕೆನಾ? ಇದು ಹೋಗಲ್ಲ. ಅಂಥ ಟೈಮಲ್ಲಿ 1 ತೊಗೊಂಬಿಡ್ರಿ 2 ಆಗ್ತದೆ. 2ರಲ್ಲಿ ಅರ್ಧ 1 ಆಯ್ತು, ಫಿನಿಶ್. ಈ 1 2ಲಿಂದ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿರಿ. ಇದರ ರಿವರ್ಸ್ ತೊಗೊಂಬಿಡ್ರಿ 1 1 1 0 0. ಓಕೆನಾ? ಸೊ 28 ನಿಮ್ಗೆ ಹಿಂಗೆ ಅರ್ಥ ಆದರೆ ಕಂಪ್ಲೀಟ್ ಹಿಂಗೆ ಅರ್ಥ ಆಗ್ತದೆ 1 1 1 0 0. ಅರ್ಥ ಆಗ್ತಾನ? ಅದ್ರಿಗೋಸ್ಕರ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳ್ತಾ ಇದ್ದಾನೆ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡಿರಿ. ಯಾವ್ದು ಮಾಡ್ತದೆ ಅಂತಿಕರಿ 72. ಓಕೆನಾ? ಸ್ವಲ್ಪ ಏನು ಮಾಡಿರಿ ವಿಡಿಯೋನ ಸ್ವಲ್ಪ ಆಫ್ ಮಾಡಿ ಕೇಸಿ ಲೆಕ್ಕ ಮಾಡಿದ ಮೇಲೆ ನಾ ಲೆಕ್ಕ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಕಂಪೇರ್ ಮಾಡಿರಿ. ನೀವು ಮಾಡಿದ್ರೆ ರೈಟ್ ಅವ್ರ ಹಂಗೆ ಗೊತ್ತಾಗುತ್ತೆ. ಇವಾಗ 2 3 6. ಓಕೆನಾ? 1 ಈ ಕಡೆ ಕಳಿಸ್ರಿ 12 ಆಗುತ್ತೆ. 2 6 12 ಶೇಷ 0. 2 1 2 1 ಈ ಕಡೆ ಕಳಿಸ್ರೆ 16 ಆಗುತ್ತೆ. 2 8 16 ಶೇಷ 0. 2 9 ಏನಪ್ಪ 18 ಶೇಷ 0. ಇವಾಗ 9 ಹೋಗಲ್ಲ, ಅದಕ್ಕೆ 1 ತೊಗೊಂಬಿಡಪ್ಪ 8 ಆಗುತ್ತೆ. 8ರಲ್ಲಿ ಅರ್ಧ 4, 4 ಇದೆ. 4ರಲ್ಲಿ ಅರ್ಧ 2 ಶೇಷ 0. 2 1 2 ಶೇಷ 0. 1 0 0 1 0 0 0. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ 1 2 3 ಮಾಡಿ. ಸೊ 2 6 12 2 1 2 ಶೇಷ 1. ಸೊ ನೆಕ್ಸ್ಟ್ 61 ಇದೆ. ಓಕೆನಾ? ಅಂಥ ಟೈಮಲ್ಲಿ 1 ಇಲ್ಲಿ ತೊಗೊಂಬಿಡು 60 ಆಗುತ್ತೆ. 60ರಲ್ಲಿ ಅರ್ಧಷ್ಟು 30. ಇಷ್ಟು ಸಿಂಪಲ್ ಆಗಿ ಹೇಳ್ರಿ. ಭಾಳ ಜನಕ್ಕಾಗುತ್ತೆ ಟೀಚಿಂಗ್ ಮಾಡೋ ಟೈಮಲ್ಲಿ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಅರ್ಥ ಆಗ್ತಿಲ್ಲ. ಅದ್ರಿಗೋಸ್ಕರ ಅರ್ಧ ಭಾಳ ಚೆನ್ನಾಗೈತೆ ನೋಡ್ರಿ. ಓಕೆನಾ? ಯಾರೋ ಟೀಚರ್ ಹಂಗಿದ್ರು ಕೂಡ ಏನಪ್ಪ ಅವ್ರು ನೀಟಾಗಿ ಸ್ವಲ್ಪ ಅರ್ಥ ಆಗಲಿ, ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೇಕು. ಸೊ ಏನಪ್ಪ 61 ಇದೆ. ಓಕೆನಾ? 61 ಇದ್ದಾಗ ಭಾಳ ಜನಕ್ಕೆ ಇದು ಹೇಳಕ್ಕೆ ಬರಲ್ಲ, ಹೆಂಗೆ ಹೇಳ್ಬೇಕು ಹೆಂಗೆ ಅರ್ಥ ಮಾಡಿಸ್ಬೇಕಂತಾರೆ. ಅದಕ್ಕೋಸ್ಕರ 61ರಲ್ಲಿ 1 ತೆಗೆದುಬಿಡು. ಎಷ್ಟಾಯ್ತಾ 60 ಆಗುತ್ತೆ. 60ರಲ್ಲಿ ಅರ್ಧ 30, ಪಕ್ಕದಲ್ಲಿ 1 ಆಗಿಬಿಡು ಅಷ್ಟೇ. ನೆಕ್ಸ್ಟ್
ಎರಡು 15 30 ಶೇಷ 0, ಎರಡು 7 14 ಶೇಷ 1, ಎರಡು 3 6 ಶೇಷ 1, ಎರಡು 1 2 ಶೇಷ 1. ಈ ಥರ ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ಏನು ಮಾಡ್ಬೇಕ್ರಿ, ಎರಡು 6 12, ಸೊ ಎರಡು 1 2 ಶೇಷ 1. ಸೊ 61 ಇದ್ದಾಗ ಒಂದಿಲ್ಲಿ ತೊಗೊಂಡ್ಬಿಡಪ್ಪಿ 60, 60 ಅರ್ಧ 30, ಓಕೆನಾ. 30 ಅರ್ಧ 15, ಏನು ಶೇಷ ಇಲ್ಲ. ನೆಕ್ಸ್ಟ್ 15 ಇದೆ, 15 ಅಂತ ಬಂದಾಗ ಶೇಷ ಒಂದು ತೊಗೊಬಿಡು 14, 14 ಅರ್ಧ 7. ನೆಕ್ಸ್ಟ್ 7 ಹೋಗಲ್ಲ, 1 ತೊಗೊಂಬಿಡು, ಸೊ 6 ಆಗುತ್ತೆ, 6 ಅರ್ಧ 3. ನೆಕ್ಸ್ಟ್ 3 ಹೋಗಲ್ಲ, 1 ತೊಗೊಂಬಿಡು, 2 ಆಯ್ತು, 2 ಅರ್ಧ 1, 1 ಬರುತ್ತೆ ಮಾಡಿದ್ರೆ ಸಾಕು. ನೆಕ್ಸ್ಟ್ 1 1 1 1 1 0 1 1, ಓಕೆನಾ. ಇವತ್ತೇನಪ್ಪ 1 2 3 ಅಂತ ಬಂದಾಗ ನಿಮ್ಗೆ ಹಂಗೆ ಅರ್ಥದ್ರೆ ಕಂಪ್ಯೂಟರ್ ಹಿಂಗೆ ಆಗ್ತದೆ. ಕೆಲವು ಜನ ಈ ಒಂದು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಂತ ಬಂದಾಗಿಲ್ಲ, ಕೆಲವೊಂದಿನ ಆದರ್ಶ ಇಲ್ಲ ಅಂತಿಕರಿ ಮೊರಾರ್ಜಿ ಅಂತ ಬಂದಾಗ ಅವ್ರು ಏನಪ್ಪ ಈ ಥರ ಬ್ರಾಕೆಟ್ 2 ಬರ್ತಾರೆ. 2 ಅಂದರೆ ಏನ್ರಿ ಇದೇನಪ್ಪ ಬೈನರಿ. ಇವತ್ತೇನಪ್ಪ ಬರೋ ಟೈಮಲ್ಲಿ ಕೆಲವು ಜನ 1 2 3 ಬ್ರಾಕೆಟಲ್ಲಿ 10 ಕೊಟ್ಟು 1 1 1 1 1 0 1 1 ಬ್ರಾಕೆಟಲ್ಲಿ 2 ಅಂತ ಬರೀತಾರೆ. ಅಂದರೆ ಏನಪ್ಪ ಇವತ್ತು ಹತ್ತಿದ್ದಾಗ ಡೆಸಿಮಲಿಂದ ಬೈನರಿಗೆ ಕನ್ವರ್ಟ್ ಮಾಡಿದ್ರೆ ಅಂತ ಅರ್ಥ, ಓಕೆನಾ. ಇದು ಏನಪ್ಪ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಸ್ಟ್ ಅವ್ನು ಕೇಳಿದೇನ್ರಿ ಈ ಥರ ರಿಸಲ್ಟ್ ಕೇಳ್ತಾನೆ, ಓಕೆನಾ. ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇದೆ ಅಂತ ಅನ್ಕೊಂತೀನಿ. ಹಾಗಾದ್ರೆ ಇವಾಗ ನಾವೇನು ಮಾಡೋಣ್ರಿ, ಡೆಸಿಮಲ್ನಿಂದ ಏನು ಮಾಡೋಣ, ಅಕ್ಟಲ್ಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ತನಕ ಮಾಡಿದ್ದೇನೆ ಡೆಸಿಮಲಿಂದ ಬೈನರಿ ಮಾಡಿದೆ, ಭಾಳ ಈಸಿ ಇತ್ತು. ಇವಾಗ ಡೆಸಿಮಲಿಂದ ಅಕ್ಟಲ್ ಮಾಡೋಣ. ಇವಾಗ ಇಲ್ಲೊಂದು ನಂಬರ್ ಕೊಡ್ತಾನೆ, ಸೊ ಏನು ಕೊಡ್ತಾನೆ 54 ಕೊಡ್ತಾನೆ. ಸೊ ಇದನ್ನು ಡೆಸಿಮಲಿಂದ ಅಕ್ಟಲ್ಗೆ ಬರುತ್ತೆ. ಫಸ್ಟ್ ಡೆಸಿಮಲ್ ಇದ್ರೆ ಏನ್ರಿ ಇದು ಭಾಗಕರ, ಓಕೆನಾ. ಇವಾಗ 8 ತೊಗೋಬೇಕು. ಯಾಕೆ ತೊಗೊಳ್ಳಿ, ಇಲ್ಲಿ ಅಕ್ಟಲ್ ಇದ್ದಾಗ 8, 2 ಇದ್ದಾಗ ಬೈನರಿ, ಓಕೆನಾ. ಹಿಂದ್ಗಡೆ ನಾವು ಬೈನರಿ ಮಾಡಿದ್ವಿ, ಇವಾಗ ಅಕ್ಟಲ್ ಮಾಡ್ಬೇಕು. ಇವಾಗ ಅದ್ರಗೋಸ್ಕರ 8 ತೊಗೊಳ್ರಿ. ಸೊ 8 ಎಷ್ಟು ಹೋಗುತ್ತೆ, 8 6 48, ಶೇಷ ಎಷ್ಟು ರೀ 6, ಓಕೆನಾ. ಈ ಒಂದು 6 8 ಹೋಗಲ್ಲ, ಅದ್ರಗೋಸ್ಕರ ರಿಸಲ್ಟ್ ಈಸ್ 66. ಎಷ್ಟೇ ಏನಂತೀರಿ? ಹಾಂ, ಸೊ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಅದ್ರಗೋಸ್ಕರ ಆನ್ಸರ್ ಕೂಡ ಏನ್ರಿ 66. ಕ್ಲಿಯರಾ? ನೆಕ್ಸ್ಟ್ 72 ಇದೆ, ಆನ್ಸರ್ ಏನ್ರಿ ಸ್ವಲ್ಪ ಮಾಡಿರಿ. ಸೊ 8 9 72, ಓಕೆನಾ. ಶೇಷ 0. ಸೊ ಈ ಒಂದು 9 ಅಂತ ಬಂದಾಗ 8ಇಂದ ಹೋಗುತ್ತೆ, ಅದ್ರಗೋಸ್ಕರ 8 1 8 ಶೇಷ 1 1 1 0. ಸೊ ಹಾಗಾದ್ರೆ ಎಕ್ಸಾಮ್ ಅಂತ ಬಂದಾಗ ಇದನ್ನು ಕೇಳೋದು ಭಾಳ ಡೌಟ್ ಇದೆ. ಯಾಕಂತೇಳಿ ಇದು 90 ನಂಬರ್ಗೂ ಮ್ಯಾಚ್ ಆಗುತ್ತೆ, 1 1 0 ಎರಡಕ್ಕೂ ಮ್ಯಾಚ್ ಆಗುತ್ತೆ. ಅದ್ರಗೋಸ್ಕರ ಇಂಥ ಲೆಕ್ಕ ಕೇಳಲ್ಲ, ಇದಕ್ಕೆ ರಿವರ್ಸ್ ಮಾಡ್ತಾನೆ ಅಂಥ ಟೈಮಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ಅದ್ರಗೋಸ್ಕರ ನೀವು ಮಾಡಿದ್ರೆ ರೈಟ್ ಅವ್ರಂಗೆ ಚೆಕ್ ಮಾಡ್ಬೇಕಾದ್ರೆ ಈ ಮೆಥಡ್ ಬೇಕಾಗುತ್ತೆ. ಅದ್ರಗೋಸ್ಕರ ಎಕ್ಸಾಮಲ್ಲಿ ಈ ಮೆಥಡ್ ಕೇಳೋದು ಭಾಳ ಕಡಿಮೆ. ಯಾಕಂತೇಳಿ ಇಲ್ಲಿ 2 ರಿಸಲ್ಟ್ ಬರ್ತಾವೆ, ಓಕೆನಾ. ಅಂಥ ಟೈಮಲ್ಲಿ 90 ಬರುತ್ತೆ, 1 1 0 ಬರುತ್ತೆ. ನೆಕ್ಸ್ಟ್ 64 ಅಂತ ಬರುತ್ತೆ, 8 8 64 ಶೇಷ 0, ಮತ್ತು 8 1 8 ಶೇಷ 0. 1 1 0ಗೂ ಈಕ್ವಲ್ ಇದೆ, 80ಕ್ಕೂ ಈಕ್ವಲ್ ಇದೆ. ಅದ್ರಗೋಸ್ಕರ ಇದನ್ನು ಕೇಳಲ್ಲ ಎಕ್ಸಾಂಪಲ್ ಭಾಳಷ್ಟು. ಯಾಕಂತೇಳಿ ಇಲ್ಲಿ 2 ನಂಬರ್ ಮ್ಯಾಚ್. ಯಾಕಂತೇಳಿ ಡೆಸಿಮಲ್ ಅಂದಾಗ ಇಲ್ಲಿ 10 ಇರ್ತಾವೆ, ಅಕ್ಟಲ್ ಅಂದಾಗ 8 ಇರ್ತಾವೆ, ಓಕೆನಾ. ಈ 10 ನಂಬರ್ 8 ನಂಬರ್ ಮ್ಯಾಚ್ ಆಗೋ ಟೈಮಲ್ಲಿ 2 ನಂಬರ್ ಮ್ಯಾಚ್ ಆಗ್ತಾವೆ ಒಂದೊಂದು ಟೈಮಲ್ಲಿ. ಕ್ಲಿಯರ್? ಹಾಗಾದ್ರೆ ಇವಾಗ ಸೊ ನಾವು ಡೆಸಿಮಲಿಂದ ಎಕ್ಸಾಡೆಸಿಮಲ್ ಮಾಡೋಣ ಅಂತ, ಡೆಸಿಮಲ್ ಟು ಎಕ್ಸಾಡೆಸಿಮಲ್ ಮಾಡೋಣ ಅಂತ. ಕ್ಲಿಯರಾ? ಸೊ ಡೆಸಿಮಲ್ ಟು ಎಕ್ಸಾಡೆಸಿಮಲ್. ಹಾಗಾದ್ರೆ ಇವಾಗ ಡೆಸಿಮಲ್ ಅಂದಾಗ 10 ಇರುತ್ತೆ, ಎಕ್ಸಾಡೆಸಿಮಲ್ 16 ಇರ್ತಾವೆ. ಸೊ ಇವಾಗ ಏನಪ್ಪ ಡೆಸಿಮಲ್ ಫಸ್ಟ್ ಇದೆ, ಇದು ಭಾಗಾಕಾರ ಮೆಥಡ್. ಇವಾಗ 32 ಅಂತ ಬರುತ್ತೆ. ಸೊ ಇದನ್ನು ಏನು ಮಾಡ್ರಿ, ಡೆಸಿಮಲಿಂದ ಎಕ್ಸಾಡೆಸಿಮಲ್ ಪರಿವರ್ತಿಸಿ. ಅಂಥ ಟೈಮಲ್ಲಿ 16 32 ಶೇಷ 0, ಆನ್ಸರ್ ಈಸ್ 20. ಇವತ್ತು ಕೋಡಿಂಗ್ ಡಿಕೋಡಿಂಗ್ ಅಂತ ಇದಲ್ರಿ, ಅಂದರೆ ಇವತ್ತು ನಿಮಗೆ 32 ನಂಬರ್ ಕಂಡ್ರೆ ಅಲ್ಲಿ ಆ ನಂಬರ್ ಯಾವ ನಂಬರ್ ಮ್ಯಾಚ್ ಆಗ್ತಾರೆ, 20 ನಂಬರ್ ಮ್ಯಾಚ್ ಆಗುತ್ತೆ, ಓಕೆನಾ. ಈ ಥರ ಕೋಡಿಂಗ್ ಡಿಕೋಡ್. ಅದೇ ಥರ ಇಲ್ಲಿ ಕೂಡ ಅಷ್ಟೇ, 54 ಇದರಲ್ಲಿ 66 ನಂಬರ್ ಮ್ಯಾಚ್ ಆಗುತ್ತೆ. ಅದೇ ಇಲ್ಲಿ 64 ಇದ್ರೆ ಅಥವಾ 80 ಅಥವಾ 100 2 ನಂಬರ್ ಮ್ಯಾಚ್ ಆಗುತ್ತೆ. ಅಂಥ ಟೈಮಲ್ಲಿ ಕೋಡಿಂಗ್ ಡಿಕೋಡಿಂಗ್ ಬಂದಾಗ ನಾರ್ಮಲ್ ಎಂಪರ್ ಸಂಸ್ಥೆಗಳಲ್ಲಿ ಅಕ್ಟಲಲ್ಲಿ ಕೋಡಿಂಗ್ ಮಾಡ್ತಾರೆ. ಬಟ್ ದೊಡ್ಡ ದೊಡ್ಡ ಬ್ಯಾಂಕ್ ಅಂತ ಬಂದಾಗ ಅಲ್ಲೆಲ್ಲ ಮಾಡಿದ್ರೆ ಎಕ್ಸಾಡೆಸಿಮಲ್. ಇವತ್ತು ನಿಮ್ಮ IP ಅಡ್ರೆಸ್ ಅಂತ ಬಂದಾಗ ಕೂಡ ಎಂಪರ ಇದೇ ಎಕ್ಸಾಡೆಸಿಮಲ್ ಮಾಡ್ತಿದ್ದಾರೆ ಇವಾಗ, ಓಕೆನಾ. ಸೊ ಇವತ್ತು ನಿಮ್ಮ ಒಂದು ಮೊಬೈಲ್ ಅಂತ ಬಂದಾಗ ನೆನಪಲ್ಲಿ ಇವತ್ತು IP ಅಡ್ರೆಸ್ ಅಂತ ಬಂದಾಗ ಮೇನ್ ಇದೇ ಒಂದು ಎಕ್ಸಾಡೆಸಿಮಲ್ ನಂಬರ್ನೇ ಬಳಸ್ತಾರೆ. ಸೊ ಇವಾಗ ಏನಪ್ಪ 32 ಬಂದಾಗ ಏನ್ರಿ ಅಲ್ಲಿ 20 ಬರುತ್ತೆ. ನೆಕ್ಸ್ಟ್ 96 ಬಂದಾಗ 16 96 ಶೇಷ 0, ಆನ್ಸರ್ ಈಸ್ 60, ಓಕೆನಾ. ನೆಕ್ಸ್ಟು ಏನಪ್ಪ 31 ಮಾಡೋಣ, ಓಕೆನಾ. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. 16 1 16 ಶೇಷ ಎಷ್ಟು ಉಳಿದೈತೆ ರೀ, 15 ಉಳಿದೈತೆ ಶೇಷ, ಓಕೆನಾ. ಇವಾಗ 15 ಬಂದಾಗ 15 ಡೈರೆಕ್ಟಾಗಿ ತಗೋಗಿ ಬರಲ್ಲ. ನೆನಪಲ್ಲಿ ಎಕ್ಸಾಡೆಸಿಮಲ್ ಬಂದಾಗ 0 1 2 3 4 5 6 7 8 9, ಓಕೆನಾ. ಮತ್ತು ABCDEF ಒಟ್ಟೇನೋ 16 ಸಂಖ್ಯೆಗಳಿದ್ದಾವೆ. ಎಕ್ಸಾಡೆಸಿಮಲ್ ಎಷ್ಟು ರೀ, 16 ಇದಾವೆ. ಅಂಥ ಟೈಮಲ್ಲಿ ಸೊ ಒಟ್ಟು ಸಂಖ್ಯೆ ಮೊತ್ತ 16 ಇದಾವೆ ರೀ, ಓಕೆನಾ. ಬಟ್ 0 to 9 ಅಂತ ಬಂದಾಗ ಸೇಮ್ ವ್ಯಾಲ್ಯೂಸ್ ಇರ್ತಾವೆ, ಓಕೆನಾ. 0 ಅಂದಾಗ 0, 1 ಅಂದಾಗ 1,
2 ಅಂದರೆ 2, 3 ಅಂದರೆ 3, 4 ಅಂದರೆ 4, 5 ಅಂದರೆ 5, 6 ಅಂದರೆ 6, 7 ಅಂದರೆ 7, 8 ಅಂದರೆ 8, 9 ಅಂದರೆ 9. ಇವಾಗ 9 ಆಮೇಲೆ ನೆಕ್ಸ್ಟ್ ಬರ್ದೇನು ರೀ 10, ಬಟ್ ಇಲ್ಲಿ ಎ ತೊಗೊಂಡು. ಸೊ ನೆಕ್ಸ್ಟು ಬಿ ಬಂದಾಗ ಏನು ರೀ 11, ಸಿ ಬಂದಾಗ ಏನು ರೀ 12, ಡಿ ಬಂದಾಗ 13, 14, ಇವಾಗ 15. ಓಕೆನಾ. ಇವತ್ತು ಸ್ಥಾನಮಾನ ಅಂತ ಬಂದಾಗ ಯಾವುದೇ ಸ್ಥಾನಮಾನ ಅದೇ ಇರುತ್ತೆ. ಓಕೆನಾ. ಸಂಖ್ಯೆಗಳು ಮೊತ್ತ ಅಂತ ಬಂದಾಗ 16 ಇದಾವೆ, ಬಟ್ ಸ್ಥಾನ ಬಂದಾಗ ಏನು ರೀ 0 to 15 ಇದಾವೆ. ಇವಾಗ 15 ಅಂತ ಬಂದು ನಾವು ಏನು ತೊಗೋಬೇಕು, ಎಫ್ ತೊಗೋಬೇಕು. 14 ಬಂದರೆ ಇ ತೊಗೋಬೇಕು, 13 ಬಂದರೆ ಡಿ ತೊಗೋಬೇಕು, 12 ಬಂದರೆ ಸಿ, 11 ಬಂದರೆ 11, 11 ಬಂದರೆ ಬಿ, 10 ಬಂದರೆ ಎ. ಇವಾಗ 1 ಪಕ್ಕದಲ್ಲಿ 15 ಬಂದಾಗ ಏನು ತೊಗೋಬೇಕು, ಎಫ್. ಅದಕ್ಕೋಸ್ಕರ 1F ಇದೊಂದು ಏನಪ್ಪ ನಂಬರ್ ಅಂತ ಬಂದಾಗ ಏನು ರೀ 1F. ಅದೇ 30 ಬಂದರೆ ಏನರ್ಥ, ಸೊ 16 ಒಂದಲೇ 16, ಶೇಷ 14. ಸೊ 1E ಅನ್ಬೇಕು ಅದಕ್ಕೆ, 1E. ಓಕೆನಾ. ಸೊ ಅದೇ ಇಲ್ಲಿ 15 ಬಂದರೆ ಏನು ಬರ್ತಾರೆ, 32 ಮಾಡ್ರಿ ನೋಡೋಣ. 16 32, ಶೇಷ 0. ಏನೇ ಉಳಿದ್ರೆ 15 ಅಷ್ಟು ಉಳಿದಿದೆ, ಅದಕ್ಕಿಂತ ಜಾಸ್ತಿ ಏನು ಉಳಿಯಲ್ಲ. ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಕೋಡಿಂಗ್ ಡಿಕೋಡಿಂಗ್ ಅಂತ ಬಂದಾಗ ಈ ಥರ ಮಾಡ್ತಾ ಇರ್ತಾರೆ. ಸೊ ಇವಾಗ ನೆನಪಲ್ಲಿ IP ಅಡ್ರೆಸ್ ಬಂದಾಗ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. IP ಅಡ್ರೆಸ್ ಬಂದಾಗ ಏನು ರೀ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಾರೆ. ಇದರಲ್ಲಿ 2 ಇದಾವೆ ರೀ. ಓಕೆನಾ. ಒಂದು IPv4 ಅಂತಾರೆ, ಇನ್ನೊಂದು IPv6. IPv4ಗೂ IPv6 ಇರೋ ವ್ಯತ್ಯಾಸ ಇರಬೇಕಂತ ಕರಿ. IPv4 ಅಂದಾಗ IP ವರ್ಷನ್ 4 ಅಂತ, IPv6 ಅಂದಾಗ ಏನು ರೀ IP ವರ್ಷನ್ 6 ಅಂತ ಅರ್ಥ. ಓಕೆನಾ. ಇವಾಗ IPv4 ಮತ್ತು IPv6 ಇರೋ ವ್ಯತ್ಯಾಸ ಇರ್ಬೇಕಂದ್ರೆ IPv4ದಲ್ಲಿ ಡೆಸಿಮಲ್ ನಂಬರ್ ಬರ್ತಾರೆ. ಡೆಸಿಮಲ್ ಬಂದಾಗ ಏನು ಬರ್ತಾವೆ ರೀ, ಸೊ ಇಲ್ಲಿ ಏನಪ್ಪ 0 to 9. ಅದೇ IPv6 ಬಂದಾಗ ಏನು ರೀ ಇಲ್ಲಿ 0 to 9 ಎಲಿಂತ ಎಫ್. ಇವತ್ತು ನಿಮ್ಮ ಒಂದು ಮೊಬೈಲ್ ಅಂತ ಬಂದಾಗ ನೆನಪಿರಲಿ, ಅಲ್ಲಿ 0 to 9 ಮತ್ತು ಎಲಿಂತ ಎಫ್ ಫಸ್ಟ್ ಇರುತ್ತೆ, ಉಳಿಕೆದು ಏನು ಲೆಟರ್ಸ್ ಇರಲ್ಲ. ಓಕೆನಾ. ಇದು ಯಾವ್ದು ರೀ ಎಕ್ಸಾಡೆಸಿಮಲ್. ಅದ್ರಗೋಸ್ಕರ ನೆನಪಿರಲಿ ಇವತ್ತು IPv4ದಲ್ಲಿ ಬರ್ಸೋದು ಡೆಸಿಮಲ್, ಅದೇ IPv6ದಲ್ಲಿ ಬರ್ಸೋದೇನು ರೀ ಎಕ್ಸಾಡೆಸಿಮಲ್. ಎಕ್ಸಾಮಲ್ಲಿ ಇದು ಕೂಡ ಒಂದು ಕಡೆ ಕ್ವಶನ್ ಕೇಳಿದಾನ, ಸ್ವಲ್ಪ ಹುಷಾರಾಗಿರಿ. ಇವತ್ತು IPv4 ಮತ್ತು IPv6 ಮತ್ತು IPv4 ಅಂತ ಬಂದಾಗ ಇಲ್ಲಿ 32 ನಂಬರ್ ಇರ್ತಾವೆ. ಓಕೆನಾ. ಬಟ್ ಇಲ್ಲಿ 128 ನಂಬರ್ಸ್ ಇರ್ತಾವೆ. ಓಕೆನಾ. 32 ಬಿಟ್ ಅಂತ ಹೇಳ್ತಾರೆ, ಇದು 128 ಬಿಟ್ ಅಂತ. ಅಂದರೆ ಹಿಂಗೆ ಲಾಂಗ್ ಆಗಿ ಬರ್ಕೊಂಡು ಹೋದರೆ ಇಲ್ಲಿ 32 ನಂಬರ್ ತನ ಅಷ್ಟೇ ಬರೀಬೇಕು, ಸ್ಟೆಪ್ ಬೈ ಸ್ಟೆಪ್. ಅದೇ ಇಲ್ಲಿ ಇಲ್ಲರಿ 128. ಯಾಕಂದ್ರೆ ಇವತ್ತು ಜನಸಂಖ್ಯೆ ಅಂತ ಬಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಲ್ಲ, ಅದ್ರಗೋಸ್ಕರ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ IPv6 ಜಾಸ್ತಿ ಬರ್ತಾರೆ. ಬಟ್ ಇವತ್ತು ಕೆಲವು ಮೊಬೈಲ್ IPv4 ಮತ್ತು IPv6 ಎರಡು IP ಅಡ್ರೆಸ್ ಬರ್ತಾವೆ ನೋಡ್ರಿ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ನೆನಪಿರಲಿ ಈ ಒಂದು IP ಅಡ್ರೆಸ್ ಬಂದಾಗ ಫಸ್ಟ್ ಅಲ್ಲಿ ಏನಪ್ಪ ಒಂದು ದೇಶದ ಕೋಡ್ ಇರುತ್ತೆ. ನಮ್ಮ ಇಂಡಿಯಾ ದೇಶ ಕೋಡ್ ಏನು ರೀ +9, ಆಮೇಲೆ ನಮ್ಮ ರಾಜ್ಯದ ಕೋಡು 58, ಆಮೇಲೆ ನಾವು ಇರುವಂಥ ಲೊಕೇಶನ್ದು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಬರ್ತಿರ್ತಾರೆ. ಓಕೆನಾ. ಸೊ ಈ ಒಂದು ಭೂಮಿಯಲ್ಲಿ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಂದಾಗ ಇದರ ಒಂದು IP ಅಡ್ರೆಸ್ ಸಹಾಯದಿಂದ ಈ ಥರ ಕೋಡಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ IP ಅಡ್ರೆಸ್ಸಿಂದ ಇವತ್ತು ನೀವು ಎಲ್ಲಿದ್ದೀರಂತ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. IP ಅಂತ ಬಂದಾಗ ಇಂಟರ್ನೆಟ್ ಪ್ರೋಟೋಕಾಲ್, ಬಳಕೆದಾರನ ಇಂಟರ್ನೆಟ್ನ ವಿಳಾಸವೇ IP. ಹಾಗಾದ್ರೆ ಇವಾಗ ನಾವು ಏನು ಮಾಡಿದ್ರಿ ಇಲ್ಲಿ ತನಕ, ನಾವು ಡೆಸಿಮಲ್ನಿಂದ ಬೈನರಿ, ಡೆಸಿಮಲ್ನಿಂದ ಅಕ್ಟಲ್, ಡೆಸಿಮಲ್ನಿಂದ ಎಕ್ಸಾಡೆಸಿಮಲ್ ಮಾಡ್ತೀವಿ. ಓಕೆನಾ. ಇವಾಗ ನಾವೇನು ಮಾಡೋಣ್ರಿ ಬೈನರಿಂದ ಡೆಸಿಮಲ್ಲು, ಅಕ್ಟಲಿಂದ ಡೆಸಿಮಲ್ಲು, ಎಕ್ಸಾಡೆಸಿಮಲ್ ಡೆಸಿಮಲ್ ಮಾಡೋಣ. ಓಕೆನಾ. ಇಲ್ಲಿ ತನಕ ಆಗಿದ್ದೇನೆ ರೀ ಭಾಗಾಕಾರ ಆಯ್ತು. ಇವಾಗ ಗುಣಾಕಾರ ಮಾಡೋಣ ಅಂತ. ಓಕೆನಾ. ಭಾಗಾಕಾರ ಭಾಳ ಈಸಿ ಇದೆ. ಸೊ ಇಲ್ಲಿ ಬೈನರಿ ಬಂದಾಗ ಏನು ರೀ 2ರಿಂದ ಮಾಡಿರಿ, ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ 16. ಓಕೆನಾ. ಸೊ ಇದು ಭಾಗಾಕಾರ ಭಾಳ ಇತ್ತು, ಇದನ್ನು LCM ಮೆಥಡ್ ಅಂತ ಹೇಳ್ತೀವಿ ನಾವು. ಓಕೆನಾ. ಇವಾಗ ಫಸ್ಟ್ ಏನಾದರೂ ಬೈನರಿ ಇಲ್ಲ ಫಸ್ಟ್ ಏನಾದ್ರು ಅಕ್ಟಲ್, ಫಸ್ಟ್ ಏನಾದ್ರು ಎಕ್ಸಾಡೆಸಿಮಲ್ ಬಂದರೆ ಇದು ಗುಣಾಕಾರ ಮೆಥಡ್. ಓಕೆನಾ. ಇವಾಗ ಗುಣಾಕಾರ ಮೆಥಡ್ ಅಂತ ಬಂದಾಗ ಫಸ್ಟ್ ಬರೋದೇನು ರೀ ಬೈನರಿ, ಆಮೇಲೆ ನೆಕ್ಸ್ಟ್ ಬರೋದೇನು ರೀ ಡೆಸಿಮಲ್, ಲಾಸ್ಟ್ ಬರೋದು ಡೆಸಿಮಲ್ ಇದ್ದರೆ ಅದು ಗುಣಾಕಾರ, ಫಸ್ಟ್ ಡೆಸಿಮಲ್ ಇದ್ದರೆ ಭಾಗಾಕಾರ. ಇದೆರಡು ವರ್ಡ್ ಗೊತ್ತಿರಲಿ. ಸೊ ಇವಾಗ ಬೈನರಿ ಟು ಡೆಸಿಮಲ್ ಏನು ಮಾಡ್ರಿ ಕನ್ವರ್ಟ್ ಮಾಡಬೇಕು. ಓಕೆನಾ. ಅಂತ ನಮ್ಗೆ ಹೇಗೆ ಕನ್ವರ್ಟ್ ಮಾಡ್ಬೇಕಂತ ಬಂದಾಗ ಸಿಂಪಲ್ ಆಗಿ ಇಲ್ಲೊಂದು ನಂಬರ್ ಕೊಡ್ತಾನೆ 110, ಇದನ್ನು ಏನು ಮಾಡ್ರಿ ಬೈನರಿ ಟು ಡೆಸಿಮಲ್ಗೆ ಪರಿವರ್ತಿಸಿ ಅಂತ ಹೇಳ್ತಾನೆ. ಅಂತ ಟೈಮಲ್ಲಿ ಇಲ್ಲಿ ನೀವು ಲೆಕ್ಕ ಮಾಡೋ ಟೈಮಲ್ಲಿ 2 ಮೆಥಡ್ ಇದಾವೆ ರೀ. ಸೊ ಇವಾಗ ಬೈನರಿ ಟು ಡೆಸಿಮಲ್ ಕನ್ವರ್ಟ್ ಮಾಡೋ ಟೈಮಲ್ಲಿ ನಿಮ್ಗೆ 2 ಮೆಥಡ್ ಇರ್ತಾನೆ. ಓಕೆನಾ. ಅದರಲ್ಲಿ ಯಾವ ಮೆಥಡ್ ನಿಮ್ಗೆ ಬೆಟರ್ ಅನಿಸ್ತದೆ ಅದು ಮಾಡಿರಿ. ಇವಾಗ 1 1 0 ಈ ಥರ ಇದ್ದಾಗ ಸೊ ನೆನಪಲ್ಲಿ ಇವತ್ತು ಬೈನರಿ ಬಂದಾಗ 2 ತೊಗೋಬೇಕು, ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ ಬಂದರೆ ಏನು ತೊಗೋಬೇಕ್ರಿ 16, ಎಕ್ಸಾಡೆಸಿಮಲ್ ಬಂದರೆ 16 ತೊಗೋಬೇಕು. ಓಕೆನಾ. ಸೊ ಇವಾಗ ಏನಪ್ಪ 110 ಅಂತಿದೆ. ಓಕೆನಾ. ಇವಾಗ ಇದರಲ್ಲಿ ನಿಮಗೆ 2 ಥರ ಮೆಥಡ್ ಇರ್ತದೆ, ನಿಮ್ಗೆ ಯಾವ ಮೆಥಡ್ ಬೆಟರ್ ಅನ್ಸೋದು ಮಾಡಿ. ಓಕೆನಾ. ಇವಾಗ 110 ಅಂತ ಬಂದಾಗ ಇಲ್ಲಿ ಬೈನರಿ ಟು ಏನು ಮಾಡ್ಬೇಕು ನೀವು ಡೆಸಿಮಲ್ ಮಾಡಬೇಕು. ಓಕೆನಾ. ಇವಾಗ ಬೈನರಿ ಬಂದಾಗ ಏನು ತೊಗೋಬೇಕು ನೀವು 2 ತೊಗೋಬೇಕು, ಅಕ್ಟಲ್ ಬಂದರೆ ಏನು ರೀ 8, ಎಕ್ಸಾಡೆಸಿಮಲ್ ಬಂದರೆ ಏನು ತೊಗೊರಿ 16 ತೊಗೊಳ್ರಿ. ಓಕೆನಾ. ಇವಾಗ ಬೈನರಿ ಅಂತಿದ್ದಾಗ ಇಲ್ಲಿ ಏನು ರೀ 2 ಹಾಕ್ಬೇಕು, ಪ್ರತಿಯೊಂದು ಸಂಖ್ಯೆಗೆ ಏನು ಮಾಡ್ರಿ 2 ಹಾಕ್ರಿ, ಅಕ್ಟಲ್ ಬಂದರೆ 8 ಹಾಕ್ರಿ, ಎಕ್ಸಾಡೆಸಿಮಲ್ ಬಂದರೆ 16 ಹಾಕ್ರಿ. ಆಮೇಲೆ ಏನು ಮಾಡಿರಿ ಪವರ್ ವ್ಯಾಲ್ಯೂ ಅಂತ ಬಂದಾಗ ನೀವು 0 1 2 ಈ ಥರ ಪವರ್ ವ್ಯಾಲ್ಯೂ 0 1 2
0 1 2 ಈ ಥರ ಪವರ್ ವ್ಯಾಲ್ಯೂ ಆಗಬೇಕಷ್ಟೆ. ಓಕೆನಾ, ಇಲ್ಲಿ ಸಿಂಪಲಾಗಿ ಅಲ್ಲಿ ಭಾಗಾಕಾರ ಮಾಡಿದೆ. ಇವಾಗ ಇಲ್ಲಿ ಗುಣಾಕಾರ ಮಾಡ್ಬೇಕಂದಾಗ ಹೆಂಗೆ ಬೇಕು ಹಂಗೆ ಮಾಡ್ಬೇಕು. ಇಲ್ಲೇನು ಮಾಡ್ಕೊರಿ, ಬೈನರಿ ಕೊಟ್ಟಾಗ 2 ತೊಗೊಂಬಿಟ್ರಿ, ಅಕ್ಟಲ್ ಕೊಟ್ಟಾಗ 8 ತೊಗೊಳ್ರಿ, ಎಕ್ಸಾಕ್ಟ್ ಮಾಡ್ರಿ 16 ತೊಗೊಳ್ರಿ, ಆಮೇಲೆ ಅದಕ್ಕೆ ಪವರ್ ವ್ಯಾಲ್ಯೂ ಹಾಕ್ರಿ. ಓಕೆನಾ, ಸೊ ಇವಾಗ ಇಲ್ಲಿ ಕೊಟ್ಟಿದ್ದೇನೆ ರೀ 1 1 0 ಅಂತ ಕೊಟ್ಟಾನ. ಇವಾಗ 2 ಹಾಕಿವಿ ನಾವು. ಓಕೆನಾ, ಇಲ್ಲಿ 2 ಪವರ್ 0 1 ಮತ್ತು 2 ಪವರ್ ಸ್ಕ್ವೇರ್ ಅಂತಿದೆ. ಓಕೆನಾ, ಇವಾಗ ಏನು ಮಾಡ್ಬೇಕ್ರಿ, ಇಲ್ಲಿ 2 ಪವರ್ 0 ಅಂದಾಗ ಏನು ರೀ 1, 2 ಪವರ್ 1 ಅಂದಾಗ 2. ಓಕೆನಾ, 2 ಸ್ಕ್ವೇರ್ ಅಂದಾಗ 4, 8 ಪವರ್ 0 ಅಂದಾಗ 1, 8 1 ಪವರ್ 1 ಅಂದಾಗ 8, 8 ಸ್ಕ್ವೇರ್ ಅಂದಾಗ ಏನು ರೀ 64. ಅದೇ 16 ಪವರ್ 0 ಅಂದಾಗ ಏನಪ್ಪ 1. ಸೊ ಪವರ್ ವ್ಯಾಲ್ಯೂ 0 ಇದ್ದಾಗ 1 ಇರುತ್ತೆ. ಓಕೆನಾ, ಇಲ್ಲಿ 1 ಹಾಕ್ರಿ. ಓಕೆನಾ, ಇಲ್ಲಿ 16 ಸ್ಕ್ವೇರ್ ಅಂದಾಗ ಏನು ರೀ 16 1 ಪವರ್ 1 ಅಂದಾಗ ಏನು ರೀ 16, 16 ಸ್ಕ್ವೇರ್ ಅಂದಾಗ ಏನು ರೀ 256. ಇದು ಗೊತ್ತಿಲ್ಲ ನಿಮಗೆ. ಇವಾಗ 2 ಪವರ್ 1 ಅಂದಾಗ 2, 2 ಸ್ಕ್ವೇರ್ ಅಂದಾಗ 4. ಓಕೆನಾ, ಸೊ ಇದು 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 ಗುಣಾಕಾರ ಮಾಡಿರಿ. ಇವಾಗ 1 × 4 4, 1 × 2 2, 0 × 1 0. ಓಕೆನಾ, ಇವಿಟ್ಟನ್ನ ಪ್ಲಸ್ ಮಾಡಿಬಿಟ್ರೆ ಅಷ್ಟೇ. ಎಷ್ಟಾದ್ರಿ 6 ಆಗುತ್ತೆ. ಇದು ಸ್ವಲ್ಪ ನಿಮಗೆ ಕ್ರಿಟಿಕಲ್ ಅನಿಸುತ್ತೆ. ಸಿಂಪಲಾಗಿ ಇನ್ನೊಂದು ಟೈಮ್ ಆಯ್ತು ನೋಡ್ರಿ. 1 1 0 ಅಂದಾಗ ಸಿಂಪಲ್ಲಾಗಿ 2 ಹಾಕ್ಬಿಡ್ರಿ, ಪವರ್ ವ್ಯಾಲ್ಯೂ 0 1 2 ಈ ಥರ ಹಾಕ್ರಿ. ಓಕೆನಾ, ಅದಾದಮೇಲೆ ಇಲ್ಲಿ 2 ಪವರ್ 1 0 ಅಂದಾಗ ಏನು ರೀ 1, 2 ಪವರ್ 1 ಅಂದಾಗ 2, 2 ಸ್ಕ್ವೇರ್ ಅಂದಾಗ 4. ಇವಾಗ ಇದು 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 ಏನು ಮಾಡಿರಿ, ಗುಣಾಕಾರ ಮಾಡಿರಿ. ಗುಣಾಕಾರ ಮೆಥಡ್ ಹಿಂಗೆ ಮಾಡ್ಬೇಕು. ಇವಾಗ 1 × 4 4, ಮಿಡಲ್ ಪ್ಲಸ್ ಹಾಕ್ರಿ. 2 × 1 2, 0 × 1 0. ಸೊ ಆನ್ಸರ್ ಈಸ್ 6. ಇದು 2 ಲೈನ್ ಮೆಥಡ್ ಅನ್ಕೊಡ್ರಿ. ಓಕೆನಾ, ಇನ್ನು ನಿಮಗೆ ಸಿಂಗಲ್ ಲೈನ್ ಮೆಥಡ್ ಇರುತ್ತೆ, 1 1 0 ಅಂತ ಬರುತ್ತೆ. ಓಕೆನಾ, ಅಂಥ ಟೈಮಲ್ಲಿ ಡೈರೆಕ್ಟಾಗಿ ನೀವು ಏನಪ್ಪ ಸಿಂಗಲ್ ಲೈನ್ ಮೆಥಡ್ ಮಾಡ್ಬೇಕಾದ್ರೆ ನನ್ನ ಪ್ರಕಾರ ಫಸ್ಟ್ ವ್ಯಾಲ್ಯೂ ಆಲ್ವೇಸ್ 0 ಹಾಕ್ರಿ. ಅದು ಬೈನರಿಲಿ ಅಕ್ಟರ್ಲಿ ಎಕ್ಸಾಡೆಸಿಮಲ್ಲಿ ಎಲ್ಲರಿಗೆ ಬ್ರೈನ್ ಇದ್ದರೆ, ಎಲ್ಲರಿಗೂ ನೀಟಾಗಿ ಇರೋದು ಅರ್ಥ ಆಗ್ತಾ ಇದ್ರೆ ಫಸ್ಟ್ ವ್ಯಾಲ್ಯೂಸ್ ಆಲ್ವೇಸ್ 1 ಹಾಕ್ರಿ. ಓಕೆನಾ, ನೆಕ್ಸ್ಟು ಇಲ್ಲಿ ಬೈನರಿ ಕೊಟ್ಟಾಗ 2 ಹಾಕು, ಅಕ್ಟಲ್ ಕೊಟ್ಟರೆ 8 ಹಾಕು, ಎಕ್ಸಾಡೆಸಿಮಲ್ ಕೊಟ್ಟರೆ 16 ಹಾಕು. ಇವಾಗ ಇಲ್ಲಿ ಬೈನರಿ ಕೊಟ್ಟಿಗೋಸ್ಕರ ಏನು ಮಾಡ್ರಿ, 2ನ ಸ್ಕ್ವೇರ್ ಮಾಡಿಷ್ಟು 4 ಆಗುತ್ತೆ. ಅದೇ ಅಕ್ಟಲ್ ಕೊಟ್ಟಾಗ ಏನು ರೀ 8ನ ಸ್ಕ್ವೇರ್ ಮಾಡ್ರೆ 64 ಆಗುತ್ತೆ. ಅದೇ ಎಕ್ಸಾಡೆಸಿಮಲ್ ಕೊಟ್ಟಾಗ ಏನು ರೀ, ಸೊ 16ನ ಸ್ಕ್ವೇರ್ ಮಾಡ್ರೆ 256 ಆಗುತ್ತೆ. ಇವಾಗ ಕೊಟ್ಟಿದ್ದೇನೆ ರೀ ಬೈನರಿ ಕೊಟ್ಟಾನ. ಇವಾಗ 1 ಹಾಕ್ರಿ, ಫಸ್ಟ್ ವ್ಯಾಲ್ಯೂ 1. ಯಾಕೆ ಹೇಳ್ರಿ, ಇಲ್ಲಿ 2 ಪವರ್ 0 ಅಂತ ಇರುತ್ತೆ, ಅದಕ್ಕೋಸ್ಕರ 1 ಹಾಕಿ. ಇವಾಗ ಏನು ಮಾಡ್ರಿ, ನೆಕ್ಸ್ಟ್ ಇಲ್ಲಿ 2 ಹಾಕ್ರಿ. ಇಲ್ಲಿ ಅದೇ 2ನ ಸ್ಕ್ವೇರ್ ಮಾಡಿಷ್ಟು 4 ಆಗುತ್ತೆ. 1 × 4 4, 2 1 2, 0 × 1 0. ಓಕೆನಾ, ಈ ಥರ ಪ್ಲಸ್ ಹಾಕ್ಬಿಟ್ರಿ ಮಿಡಲ್. ಓಕೆನಾ, ಒಟ್ಟು ಎಷ್ಟಾದ್ರೆ 6 ಆಗುತ್ತೆ. ಓಕೆನಾ, ಸೊ ನೆನಪಲ್ಲಿ ಇವಾಗ ಸ್ವಲ್ಪ ರಿವರ್ಸ್ ಮಾಡಿ ನೋಡೋಣ. 6ನ 2 ಮಾಡಿರಿ, 2 2 3 6, ಶೇಷ 0, 2 1 2, ಶೇಷ 1 1 1 0 ಬಂತ ಆನ್ಸರು. ಭಾಳ ಈಸಿ ರೀ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ, ಸೊ ಲೆಕ್ಕ ಅಂತ ಬಂದಾಗ ಭಾಳ ಅಂದ್ರೆ ಭಾಳ ಈಸಿ ಇರುತ್ತೆ. ನೆಕ್ಸ್ಟು 1 1 0 1. ಸೊ ಇವನ್ನ ಏನಪ್ಪ ನೀವೇನು ಮಾಡ್ಬೇಕ್ರಿ, ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು. ಓಕೆನಾ, ಅಂಥ ಟೈಮಲ್ಲಿ ಫಸ್ಟ್ ವ್ಯಾಲ್ಯೂನ ಏನಿದೆ ರೀ ಆಲ್ವೇಸ್ 1. ಬೈನರಿ ಕೊಟ್ಟರೆ 2 ಹಾಕ್ರಿ. ಓಕೆನಾ, ಅಕ್ಟಲ್ ಕೊಟ್ಟರೆ 8 ಹಾಕ್ರಿ, ಎಕ್ಸಾಡೆಸಿಮಲ್ ಕೊಟ್ಟರೆ 16 ಹಾಕ್ರಿ. ಬರೋ 3 ಸಂಖ್ಯೆ ನೆನ್ಪಿಟ್ಕೊಡ್ರಿ. ಎಲ್ಲರೂ ಏನಪ್ಪ ಫಸ್ಟ್ ವ್ಯಾಲ್ಯೂಸ್ ಆಲ್ವೇಸ್ 1. ಯಾಕಂತೇಳಿ ಫಸ್ಟ್ ವ್ಯಾಲ್ಯೂಸ್ ಅಂದಾಗ ಪವರ್ ವ್ಯಾಲ್ಯೂಸ್ ಇರುತ್ತೆ, ಅದಕ್ಕೋಸ್ಕರ 1 ಹಾಕ್ರಿ. ಅಲ್ಲಿ ಬಂದರೆ ಅಕ್ಟಲ್ ಬರುತ್ತೆ, ಎಕ್ಸಾಡೆಸಿಮಲ್ ಬರುತ್ತೆ, ಇಲ್ಲ ಬೈನರಿ ಬರುತ್ತೆ. 3 ಸಂಖ್ಯೆ ಬಿಟ್ಟರೆ ಉಳ್ಕಿದ್ದು ಏನು ಬರಲ್ಲ. ಓಕೆನಾ, ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಅಕ್ಟಲ್ ಬಂದಾಗ 8, ಎಕ್ಸಾಡೆಸಿಮಲ್ 16, ಬೈನರಿ ಬಂದಾಗ ಬೈನರಿ ಕೊಟ್ಟನೆ. ಇವಾಗ ಅದಕ್ಕೋಸ್ಕರ ಏನು ಮಾಡಿ 2 ಹಾಕ್ರಿ. 2 2 4, 4 2 8. ಯಾಕೆ ಹಂಗೆ ಮಾಡ್ಬೇಕಂತಿಕೋರಿ, ಇವಾಗ ಇಲ್ಲಿ 2 ಪವರ್ 1, ಇಲ್ಲಿ 2 ಸ್ಕ್ವೇರ್, ಇಲ್ಲಿ 2 ಕ್ಯೂಬ್ ಅಂತ ಇರುತ್ತೆ. 2 ಕ್ಯೂಬ್ ಮಾಡಿದಾಗ ಏನು ಬರ್ತಾರೆ 8 ಬರುತ್ತೆ. 2 ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ. ಓಕೆನಾ, 2ನ್ನು 3 ಸತಿ ಮಾಡಿದ್ರೆ 8 ಬರುತ್ತೆ. ಓಕೆನಾ, 2ಲಿಂದ ಏನಪ್ಪ ಗುಣಾಕಾರ ಮಾಡ್ಕೊಂಡೋದು ಸಾಕು, ಇಲ್ಲ ಪವರ್ ವ್ಯಾಲ್ಯೂ ಮಾಡ್ಕೊಂಡೋದು ಅದೇ ವ್ಯಾಲ್ಯೂ ಬರುತ್ತೆ. ಇವಾಗ 1 × 8 8, 1 × 4 4, 0 × 2 0, 1 × 1 1. ಓಕೆನಾ, ಮಿಡಲ್ ಪ್ಲಸ್ ಹಾಕ್ಬಿಡ್ರಿ. ಆನ್ಸರ್ ಎಷ್ಟಾಯ್ತು ರೀ 13 ಆಗುತ್ತೆ. ಸೊ ಒಂದು ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡೋಣ. 13ನ ಎಲ್ಲಿಂದ 2ರಿಂದ ಮಾಡಿರಿ, 2 6 12, ಶೇಷ 1, 2 3 6, ಶೇಷ 0, 2 1 2, ಶೇಷ 1 1 1 0 1 ಬಂತ ಆನ್ಸರ್. ಅದಕ್ಕೋಸ್ಕರ ಭಾಳ ಈಸಿ ಐತೆ ರೀ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡಿ, 1 1 1 0 1. ಓಕೆನಾ, ಸೊ ಇವಾಗ ಏನು ಮಾಡೋಕೆ ನೀವು ಸಿಂಪಲ್ಲಾಗಿ ಒಂದೊಂದು ಈ ಥರ ಬರ್ಕೊಂಬಿಡ್ರಿ. ಓಕೆನಾ, ಆಮೇಲೆ ಪವರ್ ವ್ಯಾಲ್ಯೂ ಫಸ್ಟ್ ಆಲ್ವೇಸ್ 1 ಹಾಕ್ರಿ. ಬೈನರಿ ಕೊಟ್ಟಾಗ 2, ಅಕ್ಟಲ್ ಕೊಟ್ಟರೆ 8, ಎಕ್ಸಾಡೆಸಿಮಲ್ ಕೂಡ 16. ಈ 3 ನಂಬರ್ ಹಾಕಕ್ಕೆ ಬಂದಿಲ್ಲ ಅಂತ ತಿಳ್ಕರಿ, ನೀವು ಸುಮ್ಮನೆ ಈ ಒಂದು ಕಾಂಪಿಟೇಟಿವ್ ಬಿಟ್ಟು ಬೇರೆ ಕಡೆ ಹೋಗ್ಬಿಡಪ್ಪಿ. ಓಕೆನಾ, ಯಾಕಂತೇಳಿ ಎಷ್ಟು ಈಸಿ ಲೆಕ್ಕ ಮಾಡೋದಕ್ಕೆ ಕಷ್ಟ ಹಂಗಿದ್ರೆ ಇನ್ನು ನೀವು ಮೆಂಟಲ್ ಎಬಿಲಿಟಿ ಬಂದಾಗ ಭಾಳ ದೊಡ್ಡ ದೊಡ್ಡ ಬರ್ತಾವೆ, ಅವು ಹೆಂಗೆ ಮಾಡ್ತಾರೆ. ಅದಕ್ಕೋಸ್ಕರ ಭಾಳ ಈಸಿ ಐತೆ. ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ ಬಂದರೆ 16, ಬೈನರಿ ಬಂದರೆ 2. ಎಷ್ಟು ಹಾಕಕ್ಕೆ ಗೊತ್ತಾಗಲ್ವಾ? ಹಾಂ, ಗೊತ್ತಾಗುತ್ತೆ. ನೆಕ್ಸ್ಟ್ 2 2 4, 4 2 8, 8 2 16. ಓಕೆನಾ, 1 × 16 16, 1 × 8 8, 1 × 4 4, 2 × 0 0, 1 × 1. ಎಷ್ಟು ಮಾಡೋಕ್ಕೆ ಬರಲ್ವ ನಿಮಗೆ?
ಒಂದು ರೀತಿ ಏನೇ ಗುಣಾಕಾರ ಮಾಡ್ರೆ ಅದೇ ವ್ಯಾಲ್ಯೂ ಇರುತ್ತೆ ಓಕೆನಾ. ಸೊ 16 ಇಂಟು 8 ಎಷ್ಟಾಯ್ತು ರೀ 24 ಆಯ್ತು. 24 ಇಂಟು 4 ಎಷ್ಟಾಯ್ತು ರೀ 28 ಮತ್ತು 29. ಆನ್ಸರ್ ಅಷ್ಟೇ 29. 29 ಬೇಕಾ ಕ್ರಾಸ್ ವೆರಿಫಿಕೇಶನ್ ಮಾಡೋಣ. 2 1 2 4 ಶೇಷ 1 2 7 14 ಶೇಷ 0 2 3 6 ಶೇಷ 1 2 1 2 ಶೇಷ 1 1 1 1 0 1 ಬಂತಾ. ಭಾಳ ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಮಾಡಿರಿ, ಇದನ್ನು ನೀವೇ ಸ್ವಲ್ಪ ಏನು ಮಾಡಿರಿ ಆನ್ಸರ್ ಮಾಡಿಕೇಸಿ ನನಗೇನು ಮಾಡಂತಿಕೋರಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರಿ ಓಕೆನಾ. ಸೊ ನೆಕ್ಸ್ಟು ಇವಾಗ ಬೈನರಿ ಟು ಡೆಸಿಮಲ್ ಮಾಡ್ತೀವಿ. ಇವಾಗ ಏನು ಮಾಡೋಣ ರೀ ಅಕ್ಟಲ್ಲಿಂತ ಏನು ಮಾಡೋಣ ಡೆಸಿಮಲ್ ಮಾಡೋಣ ಓಕೆನಾ. ಅಕ್ಟಲ್ಲಿಂದ ಡೆಸಿಮಲ್. ಸೊ ಇವಾಗ ಅಕ್ಟಲ್ ಬಂದಾಗ ಏನು ತೊಗೋಬೇಕು 8 ತೊಗೋಬೇಕು ಓಕೆನಾ. ಇವಾಗ 32 ಅಂತಿದೆ ಓಕೆನಾ. ಸೊ ಇವಾಗ ಸಿಂಗಲ್ ಲೈನ್ ಮತ್ತು ಡಬಲ್ ಲೈನ್ 2 ಲೈನ್ ಇರುತ್ತೆ ನೋಡಿರಿ. ಇವಾಗ ಅಕ್ಟಲ್ ಕೊಟ್ಟಾಗ 8 ಹಾಕ್ಬೇಕಷ್ಟೇ ನೀವು. ಎಷ್ಟು ಕೊಟ್ಟಾನ ಅಷ್ಟು ಸಂಖ್ಯೆ 8 ಆಗ. ಪವರಲ್ಲಿ ಫಸ್ಟು 0 ಆಮೇಲೆ 1. 8 ಪವರ್ 0 ಅಂದಾಗ 1 8 ಪವರ್ 1 ಅಂದಾಗ 8. ಇವಾಗ ಇದು 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 ಗುಣಾಕಾರ ಮಾಡಿರಿ. 3 8 ಎಷ್ಟು ರೀ 24 ಮತ್ತು 2 ಇಂಟು 1 ಎಷ್ಟು ರೀ 2 ಓಕೆನಾ. ಆನ್ಸರ್ ಇಸ್ 26. ಇದನ್ನು ಸಿಂಗಲ್ ಲೈನ್ ಮೆಥಡ್ ಹೇಳ್ಬೇಕಾದ್ರೆ ಫಸ್ಟ್ ವ್ಯಾಲ್ಯೂಸ್ 1 ಆಮೇಲೆ 8 ಹಾಕ್ರಿ ಓಕೆನಾ. ಫಸ್ಟ್ ವ್ಯಾಲ್ಯೂಸ್ ಒಂದೇ ಇರಲಿ ಯಾಕಂದ್ರೆ 8 ಪವರ್ 0 ಅಂದಾಗ ಫಸ್ಟ್ ವ್ಯಾಲ್ಯೂಸ್. ನೆಕ್ಸ್ಟ್ 8 ಪವರ್ 1 ಅಂದಾಗ ಇದನ್ನು ಡೈರೆಕ್ಟಾಗಿ ತೊಗೊಂಡಿನಿ ಅಷ್ಟೇ ಓಕೆನಾ. 8 3 ಎಷ್ಟು ರೀ 24 2 1 2 ಆನ್ಸರ್ ಇಸ್ 26. ನೀವು ಇದಾದ್ರೂ ಮಾಡಿರಿ ಇಲ್ಲ ಇದಾದ್ರೂ ಮಾಡಿರಿ ಭಾಳ ಈಸಿ ಐತಿ. ಇನ್ನೊಂದು ನೆನಪಲ್ಲಿ ನೀವೇನಪ್ಪ ಎಕ್ಸಾಮ್ ಬರೆಯೋಕೆ ಹೋಗೋ ಟೈಮಲ್ಲಿ ಅಲ್ಲಿ ಅವನೇ ಕ್ವಶನ್ ಕೊಡ್ತಾನೆ ಅವನೇ ಆಪ್ಷನ್ ಕೊಡ್ತಾನೆ. ಜಸ್ಟ್ ನೀವು ಚುಕ್ಕಿಟ್ಟು ಬರಬೇಕು. ನೀನೇನಪ್ಪ ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಮಾಡೋಕೆ ಹೋಗ್ತಿಲ್ಲ ಅಲ್ಲಿ ಬರೆಯೋಕೆ ಸೊಲ್ಯೂಷನ್ ಮಾಡೋಕೆ. ಅಲ್ಲಿ ಸೊಲ್ಯೂಷನ್ ಮಾಡಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರ್ದಾಗ ಮಾರ್ಕ್ಸ್ ಕೊಡ್ತಾನೆ. 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡ್ತಾನೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಐತೆ. ಅದ್ರಗೋಸ್ ನೀನು ಅಲ್ಲಿ ಹೋಗಿ ಏನಪ್ಪ ಬರೆಯೋಂಗಿಲ್ಲ ಚುಕ್ಕಿಟ್ಟು ಬರಬೇಕು. ಅಂಥ ಟೈಮಲ್ಲಿ ಟೈಮ್ ಸೇವ್ ಆಗಬೇಕು. ಅದಕ್ಕೋಸ್ಕರ ನಿಮ್ಗೆ ಶಾರ್ಟ್ಕಟಲ್ಲಿ ಹೇಳ್ತಾ ಇದ್ದೀನಿ. ಕೆಲ ಜನ ಅಂತ ಇಷ್ಟು ಶಾರ್ಟ್ಕಟಲ್ಲಿ ಯಾಕಂದರೆ ಸ್ವಲ್ಪ ಡೀಪಾಗಿ ನಾವು ಎಮ್ ಸಿ ಅಲ್ಲಿ ಇಷ್ಟು ಡೀಪಾಗಿ ಕಲಿತಿದ್ವಿ. ಇದು ಡೀಪಾಗಿ ಕಲಿಯೋಕೆ ನಿಮ್ಮೊಂದು ಮಾಸ್ಟರ್ ಡಿಗ್ರಿ ಅದೋ ಕಾಲೇಜಲ್ಲ, ಇದು ಕಾಂಪಿಟೇಟಿವ್ ಫೀಲ್ಡ್ ಇದೆ. ಶಾರ್ಟ್ಕಟ್ ಮೆಥಡ್ ಭಾಳ ಇಂಪಾರ್ಟೆಂಟು. ಅರ್ಥ ಆಗ್ತದೇನಾ. ನೆಕ್ಸ್ಟ್ 1 2 3 ಮಾಡಿ. ಫಸ್ಟ್ ವ್ಯಾಲ್ಯೂಸ್ 1 ಸೆಕೆಂಡ್ ವ್ಯಾಲ್ಯೂಸ್ ಏನು ರೀ 8 ಓಕೆನಾ. ಯಾಕಂತಿಕರಿ ಇಲ್ಲಿ 8 ಪವರ್ 1 ಇರುತ್ತೆ 8 ಪವರ್ 0 ಇರುತ್ತೆ. ನೆಕ್ಸ್ಟ್ ಇಲ್ಲಿ 8 ಸ್ಕ್ವೇರ್ ಇರುತ್ತೆ. ಏನು ಮಾಡಬೇಕು 8 ಸ್ಕ್ವೇರ್ ಎಷ್ಟಾಯ್ತು ರೀ 64. ಕೆಲವು ಜನ 16 ತೊಗೊಂತಾರೆ ಹಂಗೆ ತಪ್ಪು ಓಕೆನಾ. ನೆಕ್ಸ್ಟ್ ಮಾಡಿರಿ 1 ಇಂಟು 64 64 2 ಎಂಟ್ಲೆ 16 3 1 3. ಇಲ್ಲಿ ಅಲ್ಲಿ ಬೈನರ್ ಬಂದಾಗ 1 1 ಇತ್ತು 0 ಇತ್ತು ನಡೀತು. ಬಟ್ ಇಲ್ಲಿ ಸಂಖ್ಯೆಗಳು ಇರ್ತಾವೆ ಓಕೆನಾ. ಯಾಕಂತಿಕರಿ ಅಕ್ಟಲ್ ಬಂದಾಗ 0 2 7 ಇರ್ತಾವೆ ಓಕೆನಾ. ಅಂಥ ಟೈಮಲ್ಲಿ ನಂಬರ್ಸ್ ಇದಾವೆ. 1 ಇಂಟು 64 64. ನೆಕ್ಸ್ಟ್ 64 16 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ರೀ 64 ಇಂಟು 16 ಮಾಡಿದ್ರೆ ಎಷ್ಟು 80 ಆಗುತ್ತೆ. ಅದಾದಮೇಲೆ ಪ್ಲಸ್ 3 ಮಾಡಿದ್ರೆ ಎಷ್ಟು ರೀ 83. 83ನ ಎಲ್ ಸಿ ಮಾಡಿ ನೋಡಿರಿ 8 10 80 ಶೇಷ 3 8 1 8 ಶೇಷ 2 1 2 3 ಬಂತ ಆನ್ಸರು ಓಕೆನಾ. ಸೊ ಅದೇ ಥರನಾಗಿ ಸೊ ಇವಾಗ 1000 ಬಂದರೆ ಏನು ಮಾಡಬೇಕು ಓಕೆನಾ. ಸಿಂಪಲಾಗಿ ಫಸ್ಟ್ ವ್ಯಾಲ್ಯೂ 1 ಸೆಕೆಂಡ್ ವ್ಯಾಲ್ಯೂ ಏನಪ್ಪ 8 8 ಎಂಟ್ಲೆ 64 64 ಇಂಟು ಮಾಡಿದ್ರೆ ಎಷ್ಟಾಯ್ತು ರೀ 512 ಆಗುತ್ತೆ ಓಕೆನಾ. ನೆನಪಲ್ಲಿ ಇವತ್ತು ಇಲ್ಲಿ ಸ್ಕ್ವೇರ್ ವ್ಯಾಲ್ಯೂ ಸ್ವಲ್ಪ ಯಾವ ಥರ ತೊಗೋಬೇಕು ನೋಡ್ಕೊಳ್ರಿ. ಇಲ್ಲಿ ಯಾಕಂದ್ರೆ ಇಲ್ಲಿ 8 ಪವರ್ 0 ಇಲ್ಲಿ 8 ಪವರ್ 1 ಇಲ್ಲಿ 8 ಸ್ಕ್ವೇರ್ ಇಲ್ಲಿ 8 ಕ್ಯೂಬ್ ಇರುತ್ತೆ ಓಕೆನಾ. ಅಂಥ ಟೈಮಲ್ಲಿ ಸ್ವಲ್ಪ ಏನಪ್ಪ ಈ ಪವರ್ ವ್ಯಾಲ್ಯೂಸ್ ಸ್ವಲ್ಪ ಕರೆಕ್ಟಾಗಿ ಕಲೀರಿ ಸಾಕು. ಸೊ 1 ಇಂಟು 512 512 ಪ್ಲಸ್ 0 ಪ್ಲಸ್ 0 ಸೊ 0 ಓಕೆನಾ. ಸೊ ಆನ್ಸರ್ ಈಸ್ 512. ಆನ್ಸರ್ ಈಸ್ 512. ಭಾಳ ಈಸಿ ಇದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಡೆಸಿಮಲ್ ಟು ಡೆಸಿಮಲ್ ಮಾಡೋಣ. ಸೊ ಎಕ್ಸಾಡೆಸಿಮಲ್ ಟು ಡೆಸಿಮಲ್ ಅಂತ ಬಂದಾಗ ನೆನಪಲ್ಲಿ ಇವತ್ತು ಎಕ್ಸಾಡೆಸಿಮಲ್ ಎಷ್ಟಿದೆ 16 ಇದೆ ಓಕೆನಾ. ಇವಾಗ ಇಲ್ಲೊಂದು ಸಂಖ್ಯೆ ಕೊಡ್ತಾನೆ. ಸೊ ಅವಾಗ ಏನು ಮಾಡ್ಬೇಕ್ರಿ 32 ಕೊಟ್ಟಾಗ ನೀವೇನು ಮಾಡ್ಬೇಕ್ರಿ ಫಸ್ಟ್ 16 ಪ್ಲಸ್ 16 ಓಕೆನಾ. ಇಲ್ಲಿ 0 ಇಲ್ಲಿ 1. ಇವಾಗ 32 ಕೊಡ್ತಾನೆ. 32 ಕೊಟ್ಟಾಗ ಹೆಂಗೆ ಮಾಡ್ಬೇಕ್ರಿ ಫಸ್ಟ್ ಏನು ಮಾಡ್ರಿ ಒಂದೊಂದು ನಂಬರ್ಗೆ 16 ತೊಗೊಂಬಿಡ್ರಿ ಓಕೆನಾ. ಸೆಕೆಂಡ್ ತಿಕ್ರಿ ಬೈನರಿ ಬಂದಾಗ 2 ತೊಗೊಳ್ರಿ ಹೇಳ್ತೆ. ಅಕ್ಟಲ್ ಬಂದಾಗ 8 8 ತೊಗೋಬೇಕು ಹೇಳಿದೆ. 16 ಬಂದಾಗ ಇದು ಎಕ್ಸಾಡೆಸಿಮಲ್ ಅರ್ಥ. ಅದಕ್ಕೋಸ್ಕರ ಇವಾಗ ಏನು ಮಾಡಿರಿ ಒಂದೊಂದು ಸಂಖ್ಯೆ 16 ತೊಗೊಳ್ಳಿ. ಇದು ಫಸ್ಟ್ ವ್ಯಾಲ್ಯೂ 0 ಆಮೇಲೆ 1. ಸೊ 16 ಪವರ್ 1 ಅಂದಾಗ 16 16 ಪವರ್ 0 ಅಂದಾಗ 1. ಇದು 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 ಗುಣಾಕಾರ ಮಾಡಿರಿ. 16 3 ಎಷ್ಟಾದ್ರಿ 48 ಓಕೆನಾ. 2 1 2 ಸೊ ಆನ್ಸರ್ ಈಸ್ 50. ಇದನ್ನು ಸಿಂಗಲ್ ಲೈನ್ ಮೆಥಡ್ ಮಾಡ್ಬೇಕಾದ್ರೆ 32 ಮಾಡಿರಿ. ಫಸ್ಟ್ ವ್ಯಾಲ್ಯೂ 1 ಆಮೇಲೆ 16 ತೊಗೊಳ್ರಿ. 16 3 48 ಸೊ 2 1 2 ಆನ್ಸರ್ ಈಸ್ 50. ಸೊ ಇವಾಗ ಇದನ್ನು ಎಲ್ ಸಿ ಎಮ್ ಮಾಡಿ ನೋಡ್ತಾ ಹೋದರೆ ಏನು ಬರ್ತಾರೆ 16 3 48 ಶೇಷ 2 ಆನ್ಸರ್ ಈಸ್ 32 ಓಕೆನಾ. ಭಾಳ ಈಸಿ ರೀ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಇವಾಗ ಇನ್ನೊಂದು ಲೆಕ್ಕ ಮಾಡೋಣ 1 2 3 ಓಕೆನಾ. 1 2 3 ಮಾಡಿದಾಗ ಫಸ್ಟ್ ವ್ಯಾಲ್ಯೂ 1 ಯಾಕಂದ್ರೆ ಇಲ್ಲಿ 16 ಪವರ್ 0 ಇರುತ್ತೆ. ನೆಕ್ಸ್ಟ್ ಇಲ್ಲಿ 16 ತೊಗೋಬೇಕು ಯಾಕಂತಿಕ್ರಿ ಇಲ್ಲಿ 16 ಪವರ್ 1 ಇರುತ್ತೆ. ಇಲ್ಲಿ 16 ಸ್ಕ್ವೇರ್ ಬಂದಾಗ ಏನು ಮಾಡ್ಬೇಕ್ರಿ ನೀವು ಸೊ ಇಲ್ಲಿ 256 ತೊಗೋಬೇಕು
32 ತೊಗೊಂತಾರೆ, ಇದು 2 ಮಧ್ಯೆ ಅಲ್ಲ, ಇಲ್ಲಿ 16 ತಗೋಬೇಕು. ಸಿಂಪಲ್ ಆಗಿರಿ. ಬೈನರಿ ಬಂದಾಗ 2 ತೊಗೊಳ್ರಿ, ಅಕ್ಟಲ್ ಬಂದರೆ 8 ತೊಗೊಳ್ರಿ. ಅದೇ ಎಕ್ಸಾಡೆಸಿಮಲ್ ಬಂದಾಗ ಏನು ಮಾಡಿರಿ 16 ತೊಗೊಳ್ರಿ. ಓಕೆನಾ. ಇವಾಗ 1 × 256 256, 16 × 2 ಎಷ್ಟು ರೀ 32, 3 1 3. ಸೊ ಆನ್ಸರ್ ಈಸ್ 291. ಓಕೆನಾ. ಎಲ್ ಸಿ ಎಮ್ ಮಾಡಿ ತೊಗೊಳೋದ್ರೆ 291 ಅಂತ ಬಂದಿದ್ದಲ್ರಿ. ಇವಾಗ 16 ಏನಪ್ಪರ 16 18 ಏನಪ್ಪರ ಈ ಒಂದು 288 ಬರುತ್ತೆ. ಓಕೆನಾ. ಶೇಷ ಎಷ್ಟು ರೀ 3 ಇತ್ತು. ಇವಾಗ 16 1 16, ಶೇಷ 2, 1 2 3 ಬಂದ ಆನ್ಸರ್. ಓಕೆನಾ. ಸೊ ಅದ್ರಗೋಸ್ಕರ ಸ್ವಲ್ಪ ಏನಪ್ಪ ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಮೇನ್ ಬೇಕಾದ್ರೆ ಪವರ್ ವ್ಯಾಲ್ಯೂ ಕರೆಕ್ಟ್ ಹಾಕೋದು ಕಲೀರಿ. ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ತನಕ ನಾವು ಬೈನರಿಯಿಂದ ಡೆಸಿಮಲ್ಲು, ಅಕ್ಟಲಿಂದ ಡೆಸಿಮಲ್ಲು, ಎಕ್ಸಾಡೆಸಿಮಲಿಂದ ಡೆಸಿಮಲ್ ಇದನ್ನೇ ಮಾಡಿದ್ವಿ. ಓಕೆನಾ. ಸೊ ಇದೇನಪ್ಪ ಮೆಥಡ್ ಅಂತಾರೆ ಗುಣಾಕಾರ ಮೆಥಡ್. ಸೊ ಹಿಂದ್ಗಡೆ ಮಾಡಿದ್ದೇನೆ ರೀ ಭಾಗಾಕಾರ ಅನ್ನೋದಕ್ಕೆ ಅಪೋಸಿಟ್ ಇತ್ತು. ಅದೇನಪ್ಪ ಡೆಸಿಮಲಿಂದ ಬೈನರಿ, ಡೆಸಿಮಲಿಂದ ಅಕ್ಟಲು, ಡೆಸಿಮಲಿಂದ ಎಕ್ಸಾಡೆಸಿಮಲ್ ಮಾಡಿದ್ವಿ. ಇದೇನು ರೀ ಭಾಗಾಕಾರ ಮೆಥಡ್. ಇವಾಗ ನಾವು ಏನು ಮಾಡೋಣ ಅಂತಿಕರಿ ಎಕ್ಸಾಡೆಸಿಮಲಿಂದ ಅಕ್ಟಲು, ಅಕ್ಟಲಿಂದ ಎಕ್ಸಾಡೆಸಿಮಲ್. ಹಾಗಾದ್ರೆ ಇವಾಗ ಇವುಗಳನ್ನ RSI ಮತ್ತು ವೈರ್ಲೆಸ್ ಎಕ್ಸಾಮಲ್ಲಿ ಭಾಳಷ್ಟು ಕ್ವಶನ್ ಆಗಿದಾವೆ. ಅದ್ರಗೋಸ್ಕರ ಸ್ವಲ್ಪ ಇವ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಹಾಗಾದ್ರೆ ಇವಾಗ ಏನಪ್ಪ ಎಕ್ಸಾಡೆಸಿಮಲ್ ಬಂದಾಗ ಎಷ್ಟು ಇರ್ತಾವೆ ರೀ 16 ಇದಾವೆ. ಅಕ್ಟಲ್ ಬಂದಾಗ ಎಷ್ಟು ಇದಾವೆ ರೀ ಸೊ 8 ಇದಾವೆ. ಸೊ ಇಲ್ಲಿ ಏನಪ್ಪ 0 to 9 ಮತ್ತು ಎಲಿಂದ ಎಫ್ ಇದಾವೆ. ಓಕೆನಾ. ಅದೇ ಅಕ್ಟಲ್ ಬಂದಾಗ ಏನು ರೀ 0 to 7 ಇದಾವೆ. ಓಕೆನಾ. 0 to 7 ಇದೆ. ಇವಾಗ ಇವ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಅಂಥ ಟೈಮಲ್ಲಿ ನಾವು ಈ ಒಂದು 0 to 9 ನಂಬರ್ನ ಮತ್ತು ಎಲಿಂದ ಎಫ್ ಇವುಗಳನ್ನ ಬೈನರಿ ಸಂಖ್ಯೆಯಲ್ಲಿ ಬರಿಬೇಕು. ಓಕೆನಾ. 0 to 7 ಕೂಡ ಏನಪ್ಪ ಬೈನರಿ ಸಂಖ್ಯೆಯಲ್ಲಿ ಬರಿಬೇಕು. ಇವಾಗ ನಾ ಹಿಂದ್ಗಡೆ ಹಾಗಾದ್ರೆ ಇವಾಗ ಸ್ವಲ್ಪ ಏನಪ್ಪ ಇಲ್ಲಿ ಸ್ವಲ್ಪ ಏನಪ್ಪ ನೀವು ಇವಾಗ 0 to 7 ನಂಬರ್ಸ್ನ ಬೈನರಿ ಫಾರ್ಮೆಟಲ್ಲಿ ಬರಿಬೇಕಂತ ಬಂದಾಗ ಹಿಂದ್ಗಡೆ ನಾನು ನಿಮ್ಗೆ ಏನಿದ್ದಾರೆ 32 ಕೊಟ್ಟಾಗ 2ಲಿಂದ ಭಾಗಾಕಾರ ಮಾಡಿದಾಗ ಇಲ್ಲಿ ಏನು ಆನ್ಸರ್ ಬರ್ತಲ್ಲ ರೀ 1 ಪಕ್ಕದಲ್ಲಿ 5 0. ಸೊ ಇವತ್ತು 32 ಅಂತ ಬಂದಾಗ ನಿಮ್ಗೆ ಹಿಂಗೆ ಕಂಡ್ರೆ ಬೈನರಿದಲ್ಲಿ ಹಿಂಗಿರುತ್ತೆ. ಈ ಥರ ನೀವು 0 to 7 ನಂಬರ್ನ ಬೈನರಿ ಫಾರ್ಮೆಟಲ್ಲಿ ಬರಿಬೇಕಂತ ಬಂದಾಗ ಇಲ್ಲಿ ಚಿತ್ರ ಕಾಣುತ್ತೆ ನೋಡ್ರಿ, ಈ ಥರ ಇರುತ್ತೆ. 0 ಅಂತ ಬಂದಾಗ 0ನೇ ಇರುತ್ತೆ. ಓಕೆನಾ. ಸೊ ಅದೇ ಏನಪ್ಪಾರ ಇವತ್ತು 1 ಅಂತ ಬಂದಾಗ ಅಲ್ಲಿ ಹೆಂಗಿರುತ್ತೆ ಕೊರಿ 0 0 0 1 ಇರುತ್ತೆ. ಓಕೆನಾ. 2 ಅಂತ ಬಂದಾಗ 0 1 0 ಇರ್ತವೆ. 3 ಬಂದಾಗ ಏನ್ರಿ 0 1 1 ಅಂತ ಇರುತ್ತೆ. 4 ಬಂದಾಗ 1 0 0, 5 ಬಂದಾಗ 1 0 1, 6 ಬಂದಾಗ 1 1 0, 7 ಬಂದಾಗ 1 1. ಓಕೆನಾ. ಅಂತ ಟೈಮ್ ಹೆಂಗೆ ಬರ್ತಂತ ಬಂದಾಗ ಸ್ವಲ್ಪ ಒಂದು ಲೆಕ್ಕ ಮಾಡಿಸ್ ನೋಡ್ರಿ. ಇಲ್ಲಿ 7 ಬಂದಿದೆ ಅಂತ ತಿಳ್ಕೊರಿ. ಓಕೆನಾ. 2 ಎಷ್ಟು ಹೋಗುತ್ತೆ ರೀ 2 3 6, ಶೇಷ 1, 2 1 2, ಶೇಷ 1, 1 1 1 ಬಂತಲ್ಲ ಆನ್ಸರ್. ಅದ್ರಗೋಸ್ಕರ 7 ಬಂದಾಗ ಇಲ್ಲಿ ಹಿಂಗೆ ಬರುತ್ತೆ. ಅದೇ ಥರ ನಾವು ಇವತ್ತು 0 to 9 ನಂಬರ್ನ ನೀವು ಏನಪ್ಪ ಸ್ವಲ್ಪ ಬೈನರ್ದಲ್ಲಿ ನೋಡಿದಾಗ ಹಿಂಗಿರುತ್ತೆ. ಅದೇ ಥರ ಎಕ್ಸಾಡೆಸಿಮಲ್ ಅಂತ ಬಂದಾಗ 0 to 9 ಮತ್ತು ಎಲಿಂದ ಎಫ್ ಇರುತ್ತೆ. ಸೊ ಇಲ್ಲಿ ಎ ಅಂತ ಬಂದಾಗ ನಾನು ಏನಿದೆ 10 ಅಂತ ಹೇಳಿದೆ. ಓಕೆನಾ. ಎ ಬಂದಾಗ ಏನು ರೀ 10 ಅಂತ ಹೇಳಿದೆ. ಬಿ ಬಂದಾಗ ಏನು ರೀ 11 ಅಂತ ಹೇಳಿದೆ. ಸಿ ಬಂದಾಗ 12, ಡಿ ಬಂದಾಗ 13, ಇ ಬಂದಾಗ 14, ಎಫ್ ಬಂದಾಗ 15. ಓಕೆನಾ. ಸೊ ಇವಾಗ ಇಲ್ಲಿ 3 ಸಂಖ್ಯೆಗಳಿದಾವೆ. ಓಕೆನಾ. 3 ಸಂಖ್ಯೆ ಎಂಡ್ ಆಯ್ತು. ಇಲ್ಲಿ 4 ಸಂಖ್ಯೆ ಎಂಡ್ ಆಯಿತು. ಓಕೆನಾ. ಅಂಥ ಟೈಮಲ್ಲಿ ಇವತ್ತು ಅಕ್ಟಲ್ ಕೊಟ್ಟಾಗ 3ರ ಗುಂಪು ಮಾಡಿರಿ, ಎಕ್ಸಾಡೆಸಿಮಲ್ ಕೊಟ್ಟಾಗ 4ರ ಗುಂಪು ಮಾಡಿರಿ. ಯಾಕಂತ ಮಾಡ್ಬೇಕಂದಾಗ ಇಲ್ಲಿ 3 ಸಂಖ್ಯೆ ಇದಾವೆ, ಅದ್ರಗೋಸ್ಕರ 3 ಗುಂಪು ಮಾಡಬೇಕು. ಇಲ್ಲಿ 4 ಸಂಖ್ಯೆ ಅದಕ್ಕೋಸ್ಕರ 4ರ ಗುಂಪು ಮಾಡಬೇಕು. ಇದೊಂದು ಸ್ವಲ್ಪ ತಿಳ್ಕೊರಿ. ಓಕೆನಾ. ಸೊ ಹಾಗಾದ್ರೆ ಇವಾಗೊಂದು ಏನು ಮಾಡ್ತಾನೆ ರೀ ಎಕ್ಸಾಡೆಸಿಮಲಿಂದ ಅಕ್ಟಲ್ಗೆ ಪರಿವರ್ತನೆ ಕ್ವಶನ್ ಕೊಡ್ತಾನೆ. ಹೆಂಗೆ ಕೊಡ್ತಾನೆ ಗೊತ್ತಾ 1 1 1 0 0 1 0 ಹಿಂಗೆ ಕೊಡ್ತಾನೆ. ಓಕೆನಾ. ಇವಾಗ ಇದನ್ನೇನು ಮಾಡ್ಬೇಕು ನೀವು ಎಕ್ಸಾಡೆಸಿಮಲ್ ಅಕ್ಟಲ್ಗೆ ಪರಿವರ್ತನೆ ಮಾಡಬೇಕು. ಓಕೆನಾ. ಅಂಥ ಟೈಮಲ್ಲಿ ಏನು ಮಾಡ್ಬೇಕ್ರಿ ಸೊ ಇವಾಗ ಎಕ್ಸಾಡೆಸಿಮಲ್ ಬಂದಾಗ 4ರ ಗುಂಪು ಹೇಳುತ್ತೆ, ಅಕ್ಟಲ್ ಬಂದಾಗ ಏನು ರೀ 3 ಗುಂಪು ಹೇಳುತ್ತೆ. ಓಕೆನಾ. ಯಾಕಂತ ಬಂದಾಗ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸಾಡೆಸಿಮಲ್ ಬಂದಾಗ ಅಲ್ಲಿ 4 ಸಂಖ್ಯೆ ಇದ್ದು, ಇಲ್ಲಿ ಅಕ್ಟಲ್ ಬಂದಾಗ 3 ಸಂಖ್ಯೆ ಇದಾವೆ 1 1 1. ಅದ್ರಗೋಸ್ಕರ ಇಲ್ಲಿ ಸೊ ಇವಾಗ ಅಕ್ಟಲ್ ಬಂದಾಗ 3 ಗುಂಪು ಮಾಡ್ಬೇಕು. ಇವಾಗ ಏನು ಮಾಡ್ಬೇಕ್ರಿ ಅಕ್ಟಲ್ ಬಂದಾಗ ಏನ್ರಿ 3 ಗುಂಪು ಅಂದಾಗ ಇದಿಷ್ಟಿಗೆ ಒಂದು ಗುಂಪು ಹಾಕ್ರಿ, ಇದಿಷ್ಟಿಗೆ ಒಂದು ಗುಂಪು ಮಾಡಿರಿ. ಸೊ ಈ ಕಡೆ ಸೈಡ್ ಏನಿಲ್ಲ ಅಂತ ನೀವು 0 0 ಬರ್ಕೊಡ್ರಿ, ಏನಾಗಲ್ಲ. ಓಕೆನಾ. ಇವಾಗ ಏನು ಮಾಡಿರಿ ಸೊ 0 0 1 ಇದ್ರೆ ಏನ್ರಿ ಇದು 1 1 1 0 ಇದ್ರೆ ಇದೇನಿದು ಇದು 6. ಅದೇ 0 1 0 ಇದ್ರೆ ಏನಿದು ಇದು 2. ಓಕೆನಾ. 162 ಆನ್ಸರ್ ಏನ್ರಿ 162. ಓಕೆನಾ. ಅದೇ ಇದನ್ನು ಏನಪ್ಪ ನೀವು ಏನಾದ್ರು ಸ್ವಲ್ಪ ಏನಪ್ಪ ಎಕ್ಸಾಡೆಸಿಮಲ್ ಮಾಡ್ಬೇಕಂತ 4ರ ಗುಂಪು ಮಾಡ್ಬೇಕು. ಇವಾಗ ಸದ್ಯ 3 ಗುಂಪು ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ ಅಂತ. ಓಕೆನಾ. ಸೊ 1 1 0 1 0 0 0 1 0. ಓಕೆನಾ. ಇವಾಗ ಮಾಡಿದನ ಹೆಂಗೆ ಮಾಡ್ಬೇಕು ಇವಾಗ ಸಿಂಪಲಾಗಿ 1 1 1 0 1 1 0 1 0 0 ಇದೆ. ಇವಾಗ ಏನು ಮಾಡೋಣ ಅಂತಿಕ್ರಿ ಇದನ್ನು ಏನು ಮಾಡ್ಬೇಕ್ರಿ ನೀವು ಸಿಂಪಲಾಗಿ ಏನಪ್ಪ ಸೊ ಎಕ್ಸಾಡೆಸಿಮಲಿಂದ ಅಕ್ಟಲ್ಗೆ ಪರಿವರ್ತನೆ ಮಾಡ್ಬೇಕು. ಇವಾಗ 3 ಗುಂಪು ಮಾಡ್ಬೇಕು. ಇವಾಗ 3 ಗುಂಪು ಅಂದಾಗ ಇದಕ್ಕೊಂದು ಗುಂಪು, ಈ 3 ಸಂಖ್ಯೆ ಸೇರಿಸ್ಕೊಂಡು ಒಂದೊಂದು ಗುಂಪು ಮಾಡಿ ಸಾಕು. ಸೊ ಈ ಸೈಡ್ ಏನಿಲ್ಲ ನೀವು ಎಷ್ಟು ಬೇಕಾ 0 ಹಾಕ್ಕೋಬೋದು. ಓಕೆನಾ. ಇವಾಗ ಏನು ಮಾಡಿರಿ ಸಿಂಪಲಾಗಿ ಸೊ 3 ಗುಂಪು ಮಾಡಿದ್ರಿ. ಇವಾಗ ಇದೇನು ವ್ಯಾಲ್ಯೂ 1, ಇದರ ವ್ಯಾಲ್ಯೂ ಏನಪ್ಪ ಅಂದರೆ
6 ಇದರ ವ್ಯಾಲ್ಯೂ ಏನಪ್ಪ ಅಂದ್ರೆ 6 ಇದರ ವ್ಯಾಲ್ಯೂ ಅಂತ ಬಂದಾಗ ಏನಪ್ಪ ಅಂದ್ರೆ ಇದು 4 ಓಕೆನಾ 1664. ಹಾಗಾದ್ರೆ ಇವಾಗ ನಾವು ಎಕ್ಸಾಡೆಸಿಮಲ್ ಮಾಡೋಣ ಅಂತ, ಯಾಕಂದ್ರೆ ಹಿಂದ್ಗಡೆ ಮಾಡಿದ್ದೇನೆ ರೀ ಎಕ್ಸಾಡೆಸಿಮಲ್ನಿಂದ ಅಕ್ಟಲ್ ಮಾಡಿದ್ವಿ, ಇವಾಗ ಅಕ್ಟಲ್ನಿಂದ ಎಕ್ಸಾಡೆಸಿಮಲ್ಗೆ ಬರುತ್ತೆ ಈ ಥರ ಕ್ವಶನ್ ಕೊಡ್ತಾನೆ ಓಕೆನಾ. ಇವಾಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಈ ಥರ ನಂಬರ್ ಕೊಡ್ತಾನೆ ಓಕೆನಾ. ಇವಾಗ ಇದನ್ನೇನು ಮಾಡ್ರಿ ಅಕ್ಟಲ್ನಿಂದ ಎಕ್ಸಾಡೆಸಿಮಲ್ಗೆ ಬರುತ್ತೆ. ಇವಾಗ ಏನು ಮಾಡೋಕೆ 4 ಗುಂಪು ಮಾಡಿ, ಯಾಕಂತ ಇಲ್ಲಿ 4 ಸಂಖ್ಯೆ ಇದೆ ಅಂದ್ರೆ 4 ಗುಂಪು ಮಾಡ್ಬೇಕಂದ್ರೆ ಇದಿಷ್ಟಕ್ಕೆ ಒಂದು ಗುಂಪು. ಸೊ ಇವಾಗ ಏನಪ್ಪ ಇದಿಷ್ಟಕ್ಕೊಂದು ಗುಂಪು ಮತ್ತು ಈ ಕಡೆ ಏನಿರ್ತಕ್ಕೆ ನೀವು 0 ಬೇಕಾದ್ರೆ ಹಾಕ್ಕೊಡ್ರಿ ಓಕೆನಾ. ಸೊ ಇವಾಗ 0 0 0 1 ಇದ್ದಾಗ 1 1 1 1 0 ಇದ್ದಾಗ ಏನಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ ವ್ಯಾಲ್ಯೂ ಎಲ್ಲಿದೆ ರೀ 111 0 ಎಷ್ಟಿದು 14 14 ಅಂದರೆ ಏನು ರೀ ಇ ಓಕೆನಾ. ನೆಕ್ಸ್ಟ್ ಒಂದ್ರ ಪಕ್ಕದಲ್ಲಿ 4 0 ಇದೆ ಓಕೆನಾ, ಇದ್ರ ವ್ಯಾಲ್ಯೂ ಏನಪ್ಪ 8 ಓಕೆನಾ, ಇದು 8 1E8 ಇದ್ರ ವ್ಯಾಲ್ಯೂ ಏನು ರೀ 1E8 ಓಕೆನಾ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಕೊಡೋಣ ಅಂತ ಓಕೆನಾ 1 1 1 0 0 0 1 0 0. ಇವಾಗ ಇದನ್ನ ಹೆಂಗೆ ಮಾಡ್ತೀರಿ? ಸೊ ಇವಾಗ ಏನು ಮಾಡ್ಬೇಕ್ರಿ 4 ಗುಂಪು ಮಾಡ್ಬೇಕು, ಇಲ್ಲೇನೇ ಕೊಡಲಿ ಅದೆಲ್ಲ ಏನು ಮಾಡಿರಿ 4 ಗುಂಪು ಮಾಡಿರಿ ಓಕೆನಾ. ಇವಾಗ ಏನು ಮಾಡ್ರಿ ಗುಂಪು ಮಾಡ್ರಿ 4 ಗುಂಪು ಹೆಂಗೆ ಮಾಡ್ತೀರಿ? ಇದಿಷ್ಟು ಸೇರಿ ಒಂದು ಗುಂಪು, ಇದಿಷ್ಟು ಸೇರಿ ಏನು ಮಾಡಿರಿ ಇದೊಂದು ಗುಂಪು ಮಾಡಿರಿ. ಇವಾಗ ಈ ಸೈಡ್ ಒಂದು ಗುಂಪು ಮಾಡಿಬಿಡ್ರಿ ಓಕೆನಾ. ಸೊ ಇದರ ವ್ಯಾಲ್ಯೂ ಏನು ರೀ 0 0 1 1 ಇದ್ದರೆ ಏನರ್ಥ 0 0 1 1 ಇದ್ದರೆ 3 ಓಕೆನಾ. ಸೊ ಒಂದ್ರ ಪಕ್ಕದಲ್ಲಿ 3 0 ಇದ್ದಂತ ಕರೆದಿರೋ ವ್ಯಾಲ್ಯೂ ಏನು ರೀ, ಒಂದ್ರ ಪಕ್ಕದಲ್ಲಿ 3 0 ಇದ್ದರೆ 8 ಓಕೆನಾ. 1 1 0 ಇದ್ದರೆ ಏನರ್ಥ 1 1 0. ಸೊ ಏನು ರೀ 12 ಓಕೆನಾ. 12 ಅಂತ ಬಂದಾಗ ಏನು ರೀ ಅದು 12 ಬಂದಾಗ ಸಿ ಓಕೆನಾ 38C ಓಕೆನಾ. ಇದ್ರ ವ್ಯಾಲ್ಯೂ ಏನು ರೀ 38C ಓಕೆನಾ. ಈ ಥರ ಕ್ವಶನ್ ಕೇಳ್ತಾ ಇದ್ದಾನೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಹಾಗಾದ್ರೆ ಇವಾಗ ಅಕ್ಟಲ್ಲಿಂದ ಬೈನರಿಗೆ ಕನ್ವರ್ಟ್ ಮಾಡ್ಬೇಕಂತ ಬಂದಾಗ ಇಲ್ಲಿ 56 ಅಂತ ಕೊಟ್ಟಣ ಓಕೆನಾ. 56 ಅಂತ ಬಂದಾಗ 5 ಬಂದಾಗ ಏನು ಬರೀಬೇಕು ರೀ 1 0 1 5. 6 ಬಂದಾಗ ಏನು ರೀ 1 1 0 ಓಕೆನಾ. ಸೊ ಹಾಗಾದ್ರೆ 56 ಬಂದಾಗ ಇಲ್ಲೇನಪ್ಪ 3 ಗುಂಪು ಮಾಡಂತ ಹೇಳಿದೆ ಓಕೆನಾ. 3 ಗುಂಪು ಮಾಡಿದಾಗ ಏನು ರೀ 1 1 0 1 1 0 ಓಕೆನಾ. 6 4 3 ಸೇಮ್ ಏನಪ್ಪ ಇವತ್ತು 6 ಅಂತ ಬಂದಾಗ ಏನು ಬರೀಬೇಕು 1 1 0. 4 ಬಂದಾಗ ಏನು ಬರೀಬೇಕು ರೀ ಸೊ 100. 3 ಬಂದಾಗ ಏನು ಬರೀಬೇಕು ರೀ 0 1 1 ಓಕೆನಾ. ಇದೇನಪ್ಪ ಇವತ್ತು ಅಕ್ಟಲ್ಲಿಂದ ಬೈನರಿ ಸೇಮ್ ಅದೇ ವ್ಯಾಲ್ಯೂ ಬರುತ್ತೆ ಓಕೆನಾ. ಅದಕ್ಕೆ ರಿವರ್ಸ್ ಮಾಡಿದಾಗ ಬೈನರ್ಲಿಂದ ಅಕ್ಟಲ್ ಮಾಡಿದಾಗ ಸೊ ಇಲ್ಲಿ ಒಂದಿಷ್ಟು ನಂಬರ್ ಬಂದಿರ್ತಾರೆ ಓಕೆನಾ 1 1 1 0 1 0 1 1. ಹಾಗಾದ್ರೆ ಏನಿದ್ರ ವ್ಯಾಲ್ಯೂ ಅಂತ ಬಂದಾಗ ನೆನಪಲ್ಲಿ ಇವಾಗ 0 1 1 ಅಂದರೆ ಏನು ರೀ 3. ಸೊ 1 0 1 ಅಂತ ಬಂದಾಗ ಏನಾಯಿತು 5. ಸೊ 0 1 1 ಬಂದಾಗ 3 ಓಕೆನಾ 3 5 3. ಇದು ಆನ್ಸರ್ ಏನು ರೀ 3 5 3 ಓಕೆನಾ. ಇದು ಭಾಳ ಈಸಿ ಇದೆ ಓಕೆನಾ. ನೆಕ್ಸ್ಟ್ ಎಕ್ಸಾಡೆಸಿಮಲ್ ಟು ಬೈನರಿ ಅಂತಿದೆ ಅಂದರೆ ಇವಾಗ ಎ ಅಂತ ಬಂದಾಗ ಇಲ್ಲಿ A9 ಅಂತಿದೆ. A9 ವ್ಯಾಲ್ಯೂ ಏನಂತ ಕೇಳಿದಾನೆ. ಆಗ ಎ ಅಂತ ಬಂದಾಗ ಇಲ್ಲಿ ಏನರ ಅರ್ಥ ಎ ಬಂದಾಗ 1 0 1 0 ಓಕೆನಾ. 9 ಬಂದಾಗ ಏನರ್ಥ 1 0 0 1 ಓಕೆನಾ. ಸೊ ಆನ್ಸರ್ ಈಸ್ ಏನಪ್ಪ ಅಂದರೆ 1 0 1 0 1 0 0 1 ಓಕೆನಾ. ಇದು ಆನ್ಸರ್ ಕ್ಲಿಯರಾ? ಯಾಕಂದ್ರೆ ಇಲ್ಲಿ ಕೊಟ್ಟ ನೋಡ್ರಿ ಎ ಅಂದರೆ ಏನು, ಬಿ ಅಂದರೆ ಏನು, ಸಿ ಅಂದ್ರೇನು. ಸೊ ನಾ ಹಿಂದ್ಗಡೆ ಕ್ಲಾಸಲ್ಲಿ ಹೇಳಿದ್ದೆ ಓಕೆನಾ. ಅದೇ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತೀವಿ. ಇದು ಅಷ್ಟೊಂದು ಟಫ್ ಏನಿಲ್ಲ, ಭಾಳ ಈಸಿ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ರಿವರ್ಸ್ ಬೈನರಿಂದ ಎಕ್ಸಾಡೆಸಿಮಲ್ ಅಂತ ಬಂದಾಗ ಇಲ್ಲಿ ಏನಪ್ಪ ಒಂದು ಸಂಖ್ಯೆ ಕೊಡ್ತಾನೆ ಓಕೆನಾ 1 0 1 1 0 1 1 1 ಓಕೆನಾ. ಇವಾಗ ಏನು ಮಾಡೋಕೆ ಇದನ್ನ ಬೈನರಿಂದ ಎಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು. ಅಂಥ ಟೈಮಲ್ಲಿ 1 0 1 1 0 1 1 1 ಅಂತಿದೆ. ಅಂಥ ಟೈಮಲ್ಲಿ 1 0 1 1 ಅಂದರೆ ಏನರ್ಥ ಸೊ 11 ಇಲ್ಲಿದೆ ನೋಡ್ರಿ 11. ಆಮೇಲೆ ಇಲ್ಲೇನಿದೆ 0 1 1 1 ಅಂತ ಅಂದರೆ 7 ಓಕೆನಾ. 11 7 11 ಅಂದರೆ ಏನರ್ಥ ಸೊ 11 ಅಂದರೆ ಏನು ರೀ B7. ಆನ್ಸರ್ ಈಸ್ B7 ಓಕೆನಾ. ಈ ಥರ ಸ್ವಲ್ಪ ಕ್ವಶನ್ ಕೇಳ್ತಾ ಇದ್ದಾನೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ಇಲ್ಲಿ ಮೇನ್ ಈ ಒಂದು ಟೇಬಲ್ ಇದೆ ನೋಡ್ರಿ, ಈ ಟೇಬಲ್ ಎಲ್ಲರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ಒಂದು ಲೆಕ್ಕ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸ್ವಲ್ಪ 1 2 3 ಸತಿ ನೋಡ್ಕೇಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಓಕೆನಾ.